ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾ ವಾಚನ ತಂತು ಕಾದಂಬರಿ ಅನೂಪನ ಕಥೆಯನ್ನು ಮುಂದುವರಿದ ಭಾಗ. ಅವನಿಗೆ ಹಾಸ್ಟೆಲ್ನ ಹಿಂಭಾಗದಿಂದ ಬಂದು ಇವರು ಗುಂಡಾ ಕಡೆಯವರು ಬಂದು ಬದುಕಿದ್ದು, ಕೈಕಾಲು ಕಟ್ಟಿ ಹಾಕಿದ್ದು, ಹೊರಗಿಂದ ಬಾಗಿಲು ಹಾಕ್ಕೊಂಡು ಹೋಗಿದ್ದು, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಬಂದದ್ದು ರವೀಂದ್ರ ಬಂದು ತನ್ನ ಪತ್ರಕರ್ತರ ಸಹಾಯದ ನಿಜವಾದ ವಿಷಯವನ್ನು ಅರಿತುಕೊಂಡು ಹೋಗಿದ್ದು, ಆಮೇಲೆ ಅಣ್ಣಯ್ಯನವರಿಗೆ ಭಾಷೆ ಕೊಟ್ಟಿದ್ದು, ಇನ್ನು ಮುಂದೆ ಇಂಥ ಹುಡುಗಿಯನ್ನು ಹಿಂದೆ ಹೋಗಲ್ಲ ಅಂತ. ಅದರ ಮುಂದುವರಿದ ಭಾಗ. ದೊಡ್ಡಪ್ಪ ಹೋದ ಮೇಲೆ ಅರ್ಧ ಗಂಟೆಯ ನಂತರ ಡ್ಯೂಟಿ ನರ್ಸ್ ಬಂದು, ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿದೆ, ನೀವು ಹೋಗಬಹುದು, ಇಲ್ಲಿ ರುಜು ಮಾಡಿ ಎಂದಳು. ಅನೂಪನಿಗೂ ಆಸ್ಪತ್ರೆ ಬೇಸರವಾಗಿತ್ತು. ತನ್ನ ಬಟ್ಟೆ ಬರೆಗಳನ್ನು ಸುತ್ತಿಕೊಂಡು ಹೊರಟ. ನಿನ್ನೆ ಸಂಜೆಯಿಂದ ಹಾಸ್ಟೆಲ್ನ ಯಾವ ಸಹವಾಸಿಯೂ ಬಂದಿರಲಿಲ್ಲ. ನಿನ್ನೆ ರಾತ್ರಿ ಹೋದ ಪೊಲೀಸ್ ಪೇದೆಯ ಜಾಗದಲ್ಲಿ ಯಾರೂ ಬಂದಿರಲಿಲ್ಲ. ಆಟೋ ಮಾಡಿಕೊಂಡು ಹಾಸ್ಟೆಲ್ಗೆ ಹೋಗಿ ತನ್ನ ಕೋಣೆಯಲ್ಲಿ ಮಂಚದ ಮೇಲೆ ಕೂತ. ತರಗತಿ ನಡೆಯುವ ಸಮಯವಾದುದರಿಂದ ಅಕ್ಕಪಕ್ಕದ ಯಾವ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಬೇಸರವಾಗತೊಡಗಿತು. ತಾನು ತರಗತಿಗೆ ಹೋಗಿ ಕುಳಿತುಕೊಳ್ಳುವ ಮನಸ್ಸಾಯಿತು. ನಡುವೆ ಹೋದರೆ ಎಲ್ಲರ ಗಮನವು ತನ್ನ ಮೇಲೆ ಬೀಳುತ್ತೆ. ನಾಳೆ ಬೆಳಗಿನ ಕ್ಲಾಸಿನಿಂದ ಆರಂಭಿಸುವುದು ನಿರ್ಧರಿಸಿದ. ಮಧ್ಯಾಹ್ನ ಊಟಕ್ಕೆ ಹೋದಾಗ ಎಲ್ಲರೂ ಇದ್ದರು. ಕೆಲವರು ಹಾಯ್ ಎಂದು ಮಾತನಾಡಿಸಿದರು. ಮತ್ತೆ ಕೆಲವರು ಹಾಯ್ ಎಂದರೂ ಮಾತಿನಲ್ಲಿ ನಿಕಟ ಭಾವ ಇರಲಿಲ್ಲವೆಂದು ಇವನಿಗೆ ಅನ್ನಿಸಿತು. ತನ್ನ ಪಕ್ಕದ ಕೋಣೆಯ ಪಂಚಲಿಂಗಪ್ಪ, ಜಯದೇವ, ನಂಜೇಗೌಡ ಮೊದಲಾದವರು ಇವನನ್ನು ನೋಡಿದರೂ ನೋಡದವನಂತೆ ಇದ್ದರು. ಅವರೆಲ್ಲ ಮೊದಲು 2 ದಿವಸ ಆಸ್ಪತ್ರೆಗೆ 2 ಬಾರಿ ಬಂದಿದ್ದರೆಂದು ಅರಸು ಹೇಳಿದ್ದ. ಅಲ್ಲದೆ ತನ್ನ ಮೇಲೆ ನಡೆದ ಹಲ್ಲೆಯನ್ನು ಪ್ರತಿಭಟಿಸಿ ಇಡೀ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಒಂದು ದಿನ ಮುಷ್ಕರ ಹೂಡಲು ಮುಂದೆ ನಿಂತಿದ್ದವರು ಇವರು ಎಂದು ಹೇಳಿದ್ದ. ಆ ಕೃತಜ್ಞತೆಯ ಭಾವದಿಂದ ಅನೂಪನೆ ಅವರು ಕೂತಿದ್ದ ಜಾಗದಿಂದ ಎದ್ದು ಅವರೆಡೆಗೆ ಹೋಗಿ ಥ್ಯಾಂಕ್ ಯು ಬರ್ಡ್ಸ್ ಎಂದು ತನ್ನ ಮತ್ತು ಅವರುಗಳ ಬಲಗೈ ಎಂಜಲಾಗಿದ್ದುದರಿಂದ ಹಸ್ತಲಾಘವಕ್ಕೆ ಎಡಗೈ ನೀಡಿದ. ಪಂಚಲಿಂಗಪ್ಪ ವಾಟ್ ಫಾರ್ ಎಂದ. ಫಾರ್ ಆರ್ಗನೈಸಿಂಗ್ ದ ಸ್ಟ್ರೈಕ್ ಎಕ್ಸಲೆಂಟ್ಲಿ. ಇವನು ಉತ್ತರಿಸಿದಕ್ಕೆ ನಂಜೇಶಗೌಡ, ಅದಕ್ಕೆ ಎಡಗೈ ಕೊಡ್ತಿದ್ದ ನೋಡು, ತಿಕ್ಕ ತೊಳೆಯೋ ಕೈ, ಬುದ್ಧಿ ಎಲ್ಲಿಗೂ ಹೋಯ್ತದೆ ಎಂದ. ಅನೂಪನಿಗೆ ಗೊಂದಲವಾಯಿತು, ಕಸಿಬಿಸಿಯೂ ಆಯಿತು. ನಿಮ್ಮ ಬಲಗೈಯೂ ಎಂಜಿಲು, ನನ್ನದು ಎಂಜಲಾಗಿದೆಯಲ್ಲ ಎಂದಿದ್ದಕ್ಕೆ ಬುದ್ಧಿಯೇ ಎಂಜಲು ಎಂದ. ನಾನು ನಂಜೇಶಗೌಡ ಎಂದು ಜಗಳ ಕಾದಿರಲಿಲ್ಲ. ಆತ್ಮೀಯತೆ ಇಲ್ಲದಿದ್ದರೂ ತಮ್ಮ ನಡುವೆ ಹಾರ್ದಿಕತೆ ಇತ್ತು. ಹೀಗ್ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಎಂದು ಅನೂಪ ಅಚ್ಚರಿಗೊಳ್ಳುತ್ತಾ ನಿಂತ. ತಕ್ಷಣ ತನ್ನ ಜಾಗಕ್ಕೆ ಹಿಂದಿರುಗಿದರೆ ಸೋಲೊಪ್ಪಿಕೊಂಡಂತಾಗುತ್ತದೆ ಎನ್ನಿಸಿ ಜಯದೇವನ ಕಡೆಗೆ ತಿರುಗಿ, ಸೋಮವಾರದ ಸ್ಟ್ರೈಕ್ ಅರೇಂಜ್ಮೆಂಟ್ ಹೇಗಿದೆ ಎಂದು ಕೇಳಿದ. ಯಾವ ಸೋಮವಾರದ್ದು? ಯಾವ ಸ್ಟ್ರೈಕು? ಜಯದೇವ ಪ್ರತಿ ಕೇಳಿದ. ಮೈಸೂರಿನ ಎಲ್ಲ ಕಾಲೇಜುಗಳದ್ದು. ಎಲ್ಲ ಕಾಲೇಜುಗಳು ಯಾಕೆ ಮಾಡಬೇಕು? ನಂಜೇಶಗೌಡನೇ ಬಾಯಿ ಹಾಕಿದ. ಹಳ್ಳಿ ಹುಡುಗಿರು ಅಸಹಾಯಕರಾಗಿರ್ತಾರೆ ಅಂತ ಹೋಗಿ ಕೆಡಿಸಿ ಬರೋದು, ಅದನ್ನು ಸಪೋರ್ಟ್ ಮಾಡಿ ಎಲ್ಲ ಸ್ಟ್ರೈಕ್ ಮಾಡೋದಾ? ಈ ಕಾಲೇಜಿನಲ್ಲಿ ಸ್ಟ್ರೈಕ್ ಮಾಡಿಸಲು ಈ ನಂಜೇಶಗೌಡನು ಒಬ್ಬ ನಾಯಕನಾಗಿದ್ದಾನೆಂದು ಅರಸು ಹೇಳಿದ್ದ. ಈಗ ಇದ್ದಕ್ಕಿದ್ದಂತೆಯೇ ರಾಗವನ್ನು ಬದಲು ಮಾಡಿದ್ದಾನೆ ಯಾಕೆ ಎಂದು ಅನೂಪ ಗಲಿಬಿಲಿಯಲ್ಲಿ ಬಿದ್ದ. ಮಾತನ್ನು ಮುಂದುವರಿಸುವುದು ಬೇಡವೆಂದುಕೊಂಡು ತನ್ನ ಜಾಗಕ್ಕೆ ಬಂದು ಊಟ ಮಾಡಿದ. ಅನಂತರ ಅರಸುವಿನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಅವನ ಕೈ ಹಿಡಿದು, ಯಾಕೋ ನಂಜೇಶ ಗೌಡ ಹಿಂಗಾಗಿದ್ದಾನೆ ಎಂದು ಕೇಳಿದ. ಈಗ ನನಗೆ ಕ್ಲಾಸ್ ಇದೆ, ಸಂಜೆ ಸಿಗ್ತೀನಿ, ಮಾತಾಡೋಣ ಅರಸು ಎಂದ. ಮಧ್ಯಾಹ್ನ ಅನೂಪ ತರಗತಿಗೆ ಹೋಗಲಿಲ್ಲ. ಸಂಜೆ ಅರಸು ಇವನನ್ನು ಹುಡುಕಿಕೊಂಡು ಬಂದು, ಇಲ್ಲಿ ಬೇಡ, ಎಲ್ಲಾದರೂ ಹೋಗೋಣವಾ ಎಂದ. ಅನೂಪ್ನ ಬುಲ್ಲೆಟನ್ನು ತಾನೇ ಹೊರಗೆ ತೆಗೆದಿಟ್ಟು ಅವನನ್ನು ಹಿಂದೆ ಕೂರಿಸಿಕೊಂಡು ತಾನೇ ನಡೆಸಿ ಸ್ಯಾನ್ ಪೀಟರ್ಸ್ ಪಾರ್ಲರ್ಗೆ ಕರೆದೊಯ್ದು ಇಬ್ಬರು ಬೀರ್ ಕುಡಿಯುತ್ತಾ ಹೇಳಿದ, ಇವತ್ತಿನ ಪೇಪರ್ ಓದಿಲ್ವಾ ನೀನು? SP ಬರುವಾರಿಗೆ ನಿನ್ನೆ ಮಧ್ಯಾಹ್ನವೇ ಟೆಲಿಫೋನಲ್ಲಿ ವರ್ಗ ಮಾಡಿ ಎತ್ತಿ ಹಾಕಿಸಿದ್ದಾರಂತೆ. ಆ ಪುಟ್ಟೇಗೌಡ ಇದ್ದಾನಲ್ಲ ನಿನ್ನ ಹೊಡಿಸಿದವನು, ಅವನೇ ಬೆಂಗಳೂರಿಗೆ ಹೋಗಿ ಮಂತ್ರಿಗಳಿಗೆ ಹೇಳಿ ಮಾಡಿಸಿದಾನಂತೆ. ನಿನ್ನೆ ಸಂಜೆ ಅವನು ಮೈಸೂರಿಗೆ ಬಂದಿದ್ದ, ಈಗಲೂ ಮೈಸೂರಿನಲ್ಲೇ ಇದ್ದಾನಂತೆ. SPನೇ ಎತ್ತಿ ಹಾಕಿಸುವುದವನು ಅಂತ ಪೊಲೀಸ್ನವರಿಗೆಲ್ಲ ಅವನು ಅಂದರೆ ಭಯ. SPಯನ್ನೇ ಎತ್ತಿ ಹಾಕಿಸುವನು ಅಂತ ಪೊಲೀಸ್ನವರಿಗೆಲ್ಲ ಅವನು ಅಂದರೆ ಭಯ, ಗೌರವ ಹುಟ್ಟಿದೆ. ಎಲ್ಲ ಕಾಲೇಜುಗಳ ಸ್ಟೂಡೆಂಟ್ಗಳ ಲೀಡರ್ಗೆ ಭೇಟಿ ಮಾಡಿ ನಿನ್ನೆ ರಾತ್ರಿನೇ ಅವರನ್ನೆಲ್ಲ ರಾಯಲ್ ಬಾಂಕ್ವೆಟ್ಗೆ ಊಟಕ್ಕೆ ಕರೆದಿದ್ದನಂತೆ. ರಾಯಲ್ ಸಲ್ಯೂಟ್, ಚಿಕನ್, ಮಟನ್, ಬಿರಿಯಾನಿ ಎಲ್ಲ ತಿನ್ನುವಷ್ಟು ಕುಡಿಯುವಷ್ಟು, ಕೊನೆಗೆ ಎವರೆಸ್ಟ್ ಪೀಕ್ ಅಂತ ಐಸ್ ಕ್ರೀಮ್ ಬರುತ್ತಲ್ಲ, 1 ಅಡಿ ಉದ್ದದ್ದು, 6 ಥರ ಬೇರೆ ಬೇರೆ ರುಚಿ ಪದರದ್ದು. ಹಾರುವ ಹುಡುಗ ಬಂದು ನಮ್ಮ ಜಾತಿ ಹುಡುಗಿನ ಕೆಡಿಸಿರುವಾಗ ನೀವೆಲ್ಲ ಯಾಕೆ ಅವರಿಗೆ ಸಪೋರ್ಟ್ ಮಾಡಬೇಕು? ಆ ಹುಡುಗಿನ ಅವನು ಮದುವೆ ಆಗೋದು ನ್ಯಾಯ ಅಲ್ವೇ? ಆದರೆ ಹಾರುವವರಂತ ಕೀಳು ಜಾತಿ ಲಗಾಯತ್ನಿಂದ ವೇದ ಪಾಠ ಮಾಡಿಕೊಂಡು ಭಿಕ್ಷೆ ಬೇಡಿ ತಿನ್ನುತ್ತಿದ್ದವನಿಗೆ ನಮ್ಮ ಜಾತಿ ಹುಡುಗಿ ಕೊಡೋದು ನಮಗೆ ಅಗೌರವ ಅಲ್ವಾ? ಅದಕ್ಕೆ ಮದುವೆ ಮಾತು ಬಿಟ್ಟು ನಾವು 50,000 ಪರಿಹಾರಧನ ಕೇಳಿದ್ದೀವಿ, ಇದರಲ್ಲೇನು ತಪ್ಪು ಅಂತ ವಾದಿಸಿದರಂತೆ. ಅರ್ಧಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ ಲೀಡರು ಈ ಮಾತಿಗೆ ಅಲ್ಲೇ ಒಪ್ಪಿಕೊಂಡರಂತೆ. ಜಯದೇವ ಅವರ ಜಾತಿಯವನಲ್ವಲ್ಲ, ಅದಕ್ಕೆ ಅವನು ತಕ್ಷಣ ಒಪ್ಪಲಿಲ್ಲ. ಆದರೆ ಅವನಿಗೆ ನಿನ್ನ ಮೇಲೂ ಸಿಂಪತಿ ಇಲ್ಲ, ಯಾಕೆಂದರೆ ನೀನು ಅವನ ಜಾತಿಯವನಲ್ಲ. ಒಟ್ಟಿನಲ್ಲಿ ಎಲ್ಲ ಕಾಲೇಜುಗಳು ಸ್ಟ್ರೈಕು ಆಗೋಲ್ಲ, ನಮ್ಮ ಕಾಲೇಜಿನಲ್ಲಾದದ್ದು ಕೂಡ ತಪ್ಪಾಯಿತು ಅನ್ನೋ ಭಾವನೆ ಕೆಲವು ಲೀಡರ್ಗಳಲ್ಲಿ ಬೆಳೆದಿದೆ. ಕಾಲೇಜ್ ಕಮಿಟಿ ಮೆಂಬರ್ ಗುರಪ್ಪ ಗೌಡ್ರು ಯಾವ ಊರಲ್ಲಿ ತಾನೇ ಇಡೀ ಕಾಲೇಜ್ ಹಾಸ್ಟೆಲ್ಗಳಿಗೆ ದೊಡ್ಡ ಕಾಂಪೌಂಡ್ ಹಾಕಿರ್ತಾರೆ, ಯಾವನ ಪೋಖ್ರಿ ಹುಡುಗ
ಯಾವನ ಅಕ್ಕನೋ ತಂಗಿನ ಕೆಡಿಸಿದ ಅಂತ ಹುಡುಗಿ ಅಣ್ಣನೋ ತಮ್ಮನೋ ಬಂದು ಹೊಡೆದ ಅಂತ ನಾವು ಇಡೀ ಕ್ಯಾಂಪಸ್ಗೆ ಕಾಂಪೌಂಡ್ ಕಟ್ಟೋಕ್ಕೆ 7-8 ಲಕ್ಷ ಖರ್ಚು ಮಾಡೋಣ, ಆ ಹುಡುಗನ ಅಪ್ಪನೇ ಬೇಕಾದರೆ ದುಡ್ಡು ಕೊಟ್ಟು ಕಟ್ಟಿಸ್ಲಿ, ನಾವು ಬೇಡ ಅನ್ನೋದಿಲ್ಲ ಅಂತ ಇವತ್ತು ಬೆಳಿಗ್ಗೆ ಹುಡುಗರ ಕೈಯಲ್ಲಿ ಹೇಳಿದ್ರಂತೆ. ಅಂದರೆ ಪುಟ್ಟೇಗೌಡ ಗುರಪ್ಪ ಗೌಡನ ಭೇಟಿ ಮಾಡಿದಾನೆ ಅಂತ ತಾನೇ ಅರ್ಥ. ಅನೂಪನಲ್ಲಿ ಇದುವರೆಗೆ ಹುಟ್ಟಿದ ಸಮಾಧಾನದ ಧೈರ್ಯವೆಲ್ಲ ಒಡೆದು ಸ್ಥೈರ್ಯ ಕುಸಿಯಿತು. ನನಗೆ ಒತ್ತಾಸೆ ಕೊಟ್ಟಿದ್ದ SP ಅವರನ್ನೇ ಎತ್ತಿ ಹಾಕಿಸಿದ್ದಾರೆ ಎಂದರೆ ಈಗ ಜ್ಞಾಪಕಕ್ಕೆ ಬಂತು. ನಿನ್ನೆ ರಾತ್ರಿ ಆಸ್ಪತ್ರೆಯಲ್ಲಿ ಕೂತಿದ್ದ ಪೇದೆ ಹೋದ, ಮತ್ತೆ ಬರಲಿಲ್ಲ. ಮತ್ತೊಬ್ಬನೂ ಬರಲಿಲ್ಲ ಎಂದರೆ ನನಗೆ ಇನ್ನೂ ಪೊಲೀಸ್ ರಕ್ಷಣೆ ಸಿಗೋದಿಲ್ಲ ಎನ್ನುವ ಅರಿವು ಉಂಟಾಯಿತು. 50,000ದ ಮಾತು ಇನ್ನೂ ಆಡುತ್ತಿದ್ದಾನಂತೆ ಎಂಬುದೆಲ್ಲ ಗ್ರಹಿಕೆಗೆ ಬಂತು. ಬೀರಿನ ಮಗ್ಗೆ ತೀರುತ್ತಿದ್ದಾಗ ಅಡಿಷನಲ್ SP ಇದ್ದಾನಲ್ಲ, ಅವನು ಬರುವನ ತರ ಅಲ್ಲ, ಅತ್ತಲೂ ಸರಿ ಇತ್ತಲೂ ಸರಿ ಅನ್ನೋ ಪೈಕಿಯವನಂತೆ ಎಂದ. ಈ ಮಾತು ಅನುಪನ ತಲೆಯನ್ನು ಪ್ರವೇಶಿಸಲಿಲ್ಲ. ಬೀರಿನ ಬದಲು ವಿಸ್ಕಿ ಹೇಳಿದ್ದರೆ ಚೆನ್ನಾಗಿತ್ತು ಎಂದು ಅವನ ಮನಸ್ಸು ಹೇಳುತ್ತಿತ್ತು. ಆದರೆ ಪದೇ ಪದೇ ಕುಡಿದರೆ ಅಭ್ಯಾಸವಾಗಿ ಬಿಡುತ್ತದೆ ಎಂಬ ಎಚ್ಚರವೂ ಮೂಡಿತು. ರಾತ್ರಿ ಹಾಸ್ಟೆಲ್ನಲ್ಲಿ ಊಟ ಮಾಡಿ ಕೋಣೆಯ ಬಾಗಿಲು ಹಾಕಿಕೊಂಡು ಮಲಗಿದಾಗ ಭಯವಾಗತೊಡಗಿತು. SP ಎತ್ತಿ ಹಾಕಿಸಿದ್ದಾನೆ. ಅವರು ಚಾಕು ತೋರಿಸಿ 15 ದಿನದ ಗಡುವು ಕೇಳಿದ ನೆನಪಿನಲ್ಲಿ ಮರಳಿ ಭಯವಾಯಿತು. ಇದೇ ರೂಮಿಗೆ ಬಂದು ಮತ್ತೆ ಅವರು ನಡುರಾತ್ರಿಯಲ್ಲಿ ನುಗ್ಗಿದರೆ ಯಾರು ಏನೇ ಕೂಗಲಿ, ಗುರುತಿನ ಧ್ವನಿಯಾಗಲಿ ಬಾಗಿಲು ತೆಗೆಯಕೂಡದು ನಿರ್ಧರಿಸಿದ. ಆದರೆ ತುಸುವೊತ್ತಿಗೆ ಎಡಪಕ್ಕದ ಪಂಚಲಿಂಗಪ್ಪ, ಬಲಗಡೆಯ ಜಯದೇವ ಈ ಸಲ ಕೂಗಿಕೊಂಡರೂ ಹೊರಗೆ ಬಂದು ರಕ್ಷಣೆ ಕೊಡುವುದಿಲ್ಲ. ಎಲ್ಲ ಪುಟ್ಟೇಗೌಡನ ಪಾರ್ಟಿ ಸೇರಿದ್ದಾರೆ ಎಂಬ ನೆನಪು ಬಂದು ಒಂದು ಹಾರೆ ಹಾಕಿ ಮೀಟಿದರೆ ಈ ಬಾಗಿಲು ತಾನೇ ತೆಗೆದುಕೊಳ್ಳುತ್ತೆ, ಒಳಗೆ ನುಗ್ಗಿ ಚಾಕು ಹಾಕಿದರೆ ಎಂಬ ಭಯ ವ್ಯಾಪಿಸಿತ್ತು. ಇದೆಲ್ಲ ಒಂದು ನಿಲ್ಗಡೆಗೆ ಬರುವ ತನಕ ತಾನು ಈ ರೂಮಿನಲ್ಲಿ ಮಲಗದೇ ಇರುವುದೇ ವಿವೇಕ ಎಂಬ ವಿಚಾರ ಬಂತು. ಆದರೆ ಎಲ್ಲಿಗೆ ಹೋಗುವುದು? ನಿನ್ನ ರೂಮಲ್ಲಿ ಮಲಗ್ತೀನಿ ಅಂತ ಅರಸನೆ ಕೇಳೋದಾ ಎಂಬ ಉಪಾಯ ಹುಟ್ಟಿತು. ಅದೇ ಸರಿ ಅನ್ನಿತು. ತುಸುವತ್ತಿನಲ್ಲಿ ಅದು ಹಾಸ್ಟೆಲೇ ಆಗುತ್ತೆ, ಇದೇ ಶಾಲೆ, ಅಲ್ಲಿದ್ದೀನಿ ಅಂತ ಗೊತ್ತಾದರೆ ಅಲ್ಲಿಗೂ ನುಗ್ಗಬಹುದು, ಬೇಡ ಎಂಬ ತೀರ್ಮಾನ ಬಂತು. ದಾರಿ ತೋಚದೆ ಒದ್ದಾಡುತ್ತಿರುವಾಗ ಓಮಿ ಜಗ್ಗು ಅವರ ನೆನಪು ಬಂತು. ಅಲ್ಲಿಗೆ ಮಲಗ್ತೀನಿ ಅಂತ ಯಾರಿಗೂ ಹೇಳ್ಕೊಡೋದು, ಬುಲೆಟ್ ಇರಲಿ. ರೂಮಿಗೆ ಬೀಗ ಹಾಕಿಕೊಂಡು ಹೋದರೂ ಒಳಗೆ ಇದ್ದೀನಿ ಇಲ್ವೋ ತಿಳಿಯೋಲ್ಲ. ಊಟವಾದ ಮೇಲೆ ನಡ್ಕೊಂಡು ಅಥವಾ ರಾತ್ರಿ ಆಟೋ ಹತ್ತಿ ಅಥವಾ ಸಿಟಿ ಬಸ್ ಹತ್ತಿ ಅಲ್ಲಿಗೆ ಹೋಗಿ ಮಲಗಿದ್ದು ಬೆಳಿಗ್ಗೆ ವಾಕ್ ಮಾಡ್ಕೊಂಡು ಬಂದರೆ 1 ತಿಂಗಳು ಸಾಕು, ಪರಿಹಾರ ಒಳ್ಳೆದಾಗಿದೆ ಸರಿ ಎಂದುಕೊಂಡ. ಇದಕ್ಕಿದ್ದಂತೆ ನೆನಪಿಗೆ ಬಂತು, ಜಗ್ಗು ಆಗಲಿ ಓಮಿ ಆಗಲಿ ಒಂದು ದಿನವೂ ಆಸ್ಪತ್ರೆಗೆ ಬಂದು ತನ್ನ ನೋಡಲಿಲ್ಲ. ಅವ್ರಿಗೆ ವಿಷಯವೇ ಗೊತ್ತಿಲ್ವೇ? ಗೊತ್ತಿರದಿರೋದು ಹೇಗೆ ಸಾಧ್ಯ? ಅಥವಾ ಊರಲ್ಲಿ ಇಲ್ವೇ? ಚಿಕ್ಕ ಹುಡುಗಿನಿಂದ ನನಗೆ ಸ್ನೇಹಿತರು ಅಂದರೆ ಅವರಿಬ್ಬರೇ, ಉಳಿದವರೆಲ್ಲ ಇತ್ತೀಚೆಗೆ ಆದವರು ನೆನಪು ಬಂದು ಯಾಕೆ ಬಂದು ನೋಡಲಿಲ್ಲ ಅಂತ ಕೇಳಿಯೇ ಬಿಡ್ತೀನಿ ಎಂದು ಶರ್ಟು ಪ್ಯಾಂಟು ಹಾಕಿಕೊಂಡ. ನಡೆದು ಹೋಗುವುದು ಬೈಕಿನಲ್ಲಿ ಹೋಗುವುದು ಎಂದು ಯೋಚಿಸುವಾಗ ಆಗಲೇ 11 ಆಗಿದೆ. ಬೈಕೇ ಸರಿ, ಅದನ್ನು ಹೊರ ತೆಗೆದು ಬಾಗಿಲಿಗೆ ಬೀಗ ಹಾಕಿದ. ಬೈಕಿನ ಶಬ್ದದಿಂದಲೇ ಅವರಿಗೆ ಅನೂಪ ಎಂದು ಗೊತ್ತಾಯಿತು. ಅಡಿಗೆ ಬಯ್ಯ ನಿದ್ರೆ ಮಾಡುತ್ತಿದ್ದ. ಒಮ್ಮೆ ಬಾಗಿಲು ತೆಗೆದ, ಬೈಕನ್ನು ಹೊರಗೆ ನಿಲ್ಲಿಸಿ ಒಳಗೆ ಬಂದು ಇವನನ್ನು ಕೈಸೆ ಹೌ ಆರ್ ಯು ಎಂದು ಇಬ್ಬರು ಉತ್ಸಾಹದಿಂದ ಮಾತಾಡಿಸಿದರು. ಇಲ್ಲ, ಮಲ್ಕೊಳಕ್ಕೆ ಬಂದಿದ್ದೀನಿ, ಬೈಕ್ ಒಳಗಿಡೋಣ ಎಂದು ಇವನು ಹೇಳಿದ ಮೇಲೆ ಜಗ್ಗುನೇ ಬಂದು ಗಾಡಿಯನ್ನು ಒಳಗಿಟ್ಟ. 3 ಹಾಲಿನಲ್ಲಿ ಕೂತರು. ಏನಾಯ್ತು ಹೇಳೋ, ನಾವೆಲ್ಲ ಸ್ಟ್ರೈಕ್ ಮಾಡಿ ಒಬ್ಬರು ಕಾಲೇಜಿಗೆ ಹೋಗಲಿಲ್ಲ. ಒಮ್ಮೆ ಹೇಳಿದ. ಅನೂಪ ನಡೆದದನ್ನೆಲ್ಲ ಹೇಳಿ, ಒಂದಿಷ್ಟು ದಿವಸ ನಾನು ಹಾಸ್ಟೆಲಲ್ಲಿ ಮಲಗೋದು ಸುರಕ್ಷಿತವಲ್ಲ, ನಿಮ್ಮ ಮನೇಲಿ ಮಲಗಬೇಕು ಅಂತ ಮಾಡಿದ್ದೀನಿ, ಯಾರಿಗೂ ಗೊತ್ತಾಗದಾಗ ಬರ್ತೀನಿ, ಬೈಕು ತರೋಲ್ಲ ಅಂದ. ಅವರಿಬ್ಬರ ಮುಖದಲ್ಲಿ ಧೈರ್ಯ ಕಾಣಿಸಿತು. ಯಾರು ಒಬ್ಬರು ಒಂದು ಮಾತು ಆಡಲಿಲ್ಲ, ಸ್ವಾಗತಿಸಲೂ ಇಲ್ಲ, ನಿರಾಕರಿಸಲೂ ಇಲ್ಲ. ಯಾಕ್ರೋ ಅನೂಪ ಕೇಳಿದ. ನೀನು ಯಾರಿಗೂ ಗೊತ್ತಾಗದಾಗ ಬರ್ಬೋದು, ಆದರೆ ಗೂಂಡಾಗಳು ಎಲ್ಲ ಪತ್ತೆ ಮಾಡಿ ತಿಳ್ಕೊಂಡಿರ್ತಾರೆ. ಇಲ್ಲಿಗೆ ಬಂದು ಬಾಗಿಲು ಮುರಿದು ನುಗ್ಗಿಬಿಟ್ರೆ? ಜಗ್ಗು ಅನುಮಾನಿಸಿದ. ಇಲ್ಲಿಗೆ ನುಗ್ಗೋಕೆ ಅವರಿಗೆ ಧೈರ್ಯವಿರೋಲ್ಲ, ಯಾಕಂದ್ರೆ ನಾವು ಇಲ್ಲಿ 3 ಜನ, ಜೊತೆಗೆ ಭಯ್ಯ ಇರ್ತಾನೆ. ಅಕಸ್ಮಾತ್ ನುಗ್ಗಿದರು ಅಂತ ಇಟ್ಕೋ, ನಾವು 3 ಜನವೂ ಸ್ಟ್ರಾಂಗ್ ಆಗಿದ್ದೀವಿ, ಫೈಟ್ ಮಾಡದೆ ಬಿಡೋಲ್ಲ. ಅಮಿತಾಬ್ ಬಚ್ಚನ್ ಎಂತೆಂಥ ಗೂಂಡಾಗಳನ್ನ, ಡಕಾಯಿತರನ್ನ ಒಂದೇ ಏಟಿಗೆ ಹೊಡೆದು ಮಲಗಿಸೋ ಹಾಗೆ ತದಗಿ ಮುದುಗಿಸ್ತೀವಿ. ಆದರೆ ವಿಷಯ ನಮ್ಮ ಡ್ಯಾಡಿಗೆ ತಿಳಿದ್ರೆ ಕಷ್ಟ. ಏನು ಕಷ್ಟ ಅಂದರೆ ಯು ನೋ ಹಿಸ್ ನೇಚರ್. ಯಾಕೆ ಇಂಥದ್ದೆಲ್ಲ ಮಾಡ್ಕೊತೀರಿ ಅಂತ ರೇಗ್ತಾರೆ. ನನ್ನ ಮಮ್ಮಿ ಅಂತೂ ಇಂಥ ಅಪಾಯಕ್ಕೆ ಇಳಿಬೇಡ ಅಂತ 10 ಹೇಳಿದ್ದಾರೆ. ನೋ ಐಡಿಯಲ್ ಸನ್ ಅಂದರೆ ತಂದೆ ತಾಯಿಗಳಿಗೆ ನೋವು ಕೊಡಬಾರ್ದಲ್ವೇ? ಕಷ್ಟದಲ್ಲಿರೋ ಸ್ನೇಹಿತನಿಗೆ ಸ್ವಲ್ಪ ಆಶ್ರಯ ಕೊಡಬಾರ್ದು ಅಂತ ಹೇಳ್ತಾರೆ. ಐ ಡೋಂಟ್ ನೋ. ಓಕೆ, ನಾಳೆ ಮಾತಾಡೋಣ ಬಿಡು. ಈಗ ನೀನು ಬಂದಿರೋದು ಹೇಗೂ ಯಾರಿಗೂ ಗೊತ್ತಿಲ್ಲ. ಆದರೆ ನೀನು ಅಲ್ಲಿಲ್ಲ ಅಂತ ಪತ್ತೆ ಆದರೆ ಇಲ್ಲಿಗೆ ಬಂದಿರ್ತೀಯ ಅಂತ ಗೆಸ್ ಮಾಡ್ಬೋದು. ಯಾಕಂದರೆ ನೀನು ಮೊದಲಿಂದ ಕ್ಲೋಸ್ ಫ್ರೆಂಡ್ಸ್ ಅಂದರೆ ನಾವೇ ಅಂತ ಎಲ್ಲರಿಗೂ ಗೊತ್ತು. ಈಗ ಮಲಗು, ಹೊತ್ತಾಗಿದೆ ಎಂದು ಜಗ್ಗು ಆಕಳಿಸಿದ. ಓಮಿಯ ರೂಮಿನಲ್ಲಿ ಒಂದು ಹೆಚ್ಚಿನ ಮಂಚವಿತ್ತು. ತನ್ನ ತಂದೆ ಮೈಸೂರಿಗೆ ಬಂದಾಗ ಜಗ್ಗು ತನ್ನ ಮಂಚವನ್ನು ಅವರಿಗೆ ಕೊಟ್ಟು ತಾನು ಓಮಿಯ ಕೋಣೆಯಲ್ಲಿ ಆ ಮಂಚದ ಮೇಲೆ ಮಲಗುತ್ತಿದ್ದ. ಹಿಂದೆ ಎಷ್ಟೋ ಸಲ ರಾತ್ರಿ ಇಲ್ಲಿ ಉಳಿದಾಗ ಅನೂಪನು ಆ ಮಂಚದಲ್ಲೇ ಮಲಗಿದ್ದ. ಈಗ ಮತ್ತೆ ಅಲ್ಲಿ ಮಲಗಿ ದೀಪ ಹಾರಿಸಿದ ನಂತರ ಅನೂಪ ಧ್ವನಿ ತಗ್ಗಿಸಿ ಕೇಳಿದ. ಜಗ್ಗು ಯಾಕೆ ಅಪ್ಪನಿಗೆ ಇಷ್ಟೊಂದು ಹೆದರ್ಕಾತಾನೆ? ನಿಜವಾಗಿ ಅಪ್ಪನಿಗೆ ಹೆದರ್ತಾನೋ ಅಥವಾ ನನಗೆ ಸಹಾಯ ಮಾಡೋ ಮನಸ್ಸಿಲ್ವೋ? ಹಾಗಲ್ಲ, ಓಮಿಯು ಧ್ವನಿ ತಗ್ಗಿಸಿ ಹೇಳಿದ. ನಿನ್ನ ಮೇಲೆ ಹಲ್ಲೆ ಆಯ್ತಲ್ಲ, ಅವತ್ತು ಬೆಳಿಗ್ಗೆ ಜಗ್ಗು ತಂದೆ ಬಂದರು. ನಾವೇ ವಿಷಯ ಹೇಳಿದೆವು. ಸ್ಟ್ರೈಕ್ ಆದ ದಿನವೂ ಅವರಿದ್ದರು. ನೀವು ಸ್ವಲ್ಪ ಎಚ್ಚರವಾಗಿ ಅನೂಪನಿಂದ ದೂರ ಇರಿ. ಗೂಂಡಾಗಳು ಸುಲಿಗಾಣ ಕೇಳುವವರು ಒಬ್ಬನ ಹತ್ತಿರ ಸಿಕ್ಲಿಲ್ಲ ಅಂದ್ರೆ ಅವನ ಆಪ್ತ ಸ್ನೇಹಿತರ ಕಂಡಿಡ್ತಾರೆ. ಅದರಲ್ಲೂ ನಾವು ಬಿಸ್ನೆಸ್ನವರು, ಲಕ್ಷಾಂತರ ಕೋಟಿ ಮುಟ್ಟುವ ವ್ಯವಹಾರವಿದೆ ಅಂತ ಗೊತ್ತಾದ್ರೆ ನಿಮ್ಮನ್ನೇ ಹಿಡಿದು ಆ ಹಣ ನಾವೇ ಕೊಡಬೇಕು ಅಂತ ಡಿಮಾಂಡ್ ಮಾಡ್ಬೋದು, ಕಿಡ್ನಾಪ್ ಮಾಡ್ಬೋದು. ಅವ್ರು ಗುಟ್ಟಿನಲ್ಲಿ ಕಾಯ್ತಿರ್ತಾರೆ. ನೀವು ಯಾವುದಕ್ಕೂ ಹೋಗದೆ ದೂರ ಇರಿ.
ನಮ್ಮ ಉತ್ತರ ಭಾರತದಲ್ಲಿ ಡಗಾಯಿತರು ಗೂಂಡರು ಏನು ಮಾಡ್ತಾರೆ ಗೊತ್ತಾ? ದುಡ್ಡಿರೋರು ಯಾವತ್ತೂ ಅವ್ರಿಗೆ ಅಂಜಿ, ಹಾಗಾಗಿ ಅವ್ರು ಕೇಳಿದಷ್ಟು ಕಾಣಿಕೆ ಒಪ್ಪಿಸಿ ನೆಮ್ಮದಿಯಿಂದ ಇರ್ತಾರೆ. ಅವರ ಕಣ್ಣಿಗೆ ಬೀಳದಿರೋದೇ ವಿವೇಕ ಅಂತ ಹೇಳಿದರು. ಅದಕ್ಕೆ ನೀವು ಯಾರೂ ಆಸ್ಪತ್ರೆಗೆ ಬರಲಿಲ್ಲ ಅಲ್ವಾ? ಓಮಿ ಉತ್ತರ ಹೇಳಲಿಲ್ಲ. ಅವನ ಮೌನ ಇವನಿಗೆ ಅರ್ಥವಾಯಿತು. ಆನಂತರ ಓಮಿ, ಹಾಗಲ್ಲ, ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಅವ್ರು ಯಾರಿಗೂ ಗೊತ್ತಾಗದೇ ಇದ್ರೆ ಒಳ್ಳೇದು. ನಾವು ಮನೆಯಲ್ಲಿದ್ದೇ ನಿನಗೆ ಹೆಚ್ಚು ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದೆವು. ಡೋಂಟ್ ವರಿ, ವಿ ಆರ್ ಫ್ರೆಂಡ್ಸ್. ಎ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ನಮಗೆ ಗೊತ್ತಿಲ್ವಾ ಎಂದ. ಅನೂಪನಿಗೆ ಅವರಿಬ್ಬರ ಅಪ್ಪಂದರ ಮೇಲೆ ಕೋಪ ಬಂತು. ಓಮಿಯ ಅಪ್ಪ ಮತ್ತು ಜಗ್ಗುವಿನ ಅಪ್ಪ ಇಬ್ಬರ ಆಪ್ತರಿಂದ ಅವನಿಗೆ ಗೊತ್ತಿತ್ತು. ಈಗಲೇ ಅದು ತನ್ನ ಬೈಕ್ ತೆಗೆದುಕೊಂಡು ಹೊರಟು ಹೋಗಬೇಕೆಂಬ ಆಲೋಚನೆ ಬಂತು. ಆದರೆ ಅಲ್ಲಿ ಹೋಗಿ ಒಬ್ಬನೇ ಮಲಗಿದರೆ ನಿದ್ರೆ ಬರುವುದಿಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವುದು ಪುಟ್ಟೇಗೌಡನಿಗೆ ಗೊತ್ತು. ಪೊಲೀಸರ ಭಯವೂ ಇಲ್ಲ. ಇವತ್ತು ರಾತ್ರಿ ಅವರು ರೂಮಿನ ಬಾಗಿಲು ಎಪ್ಪಿ ನುಗ್ಗುತ್ತಾರೆ ಎಂಬ ಅನುಮಾನವೂ ಹುಟ್ಟಿತ್ತು. ಅಥವಾ ಅವರೇ ಕೊಟ್ಟ 15 ದಿನದ ಗಾಯುತ್ತಾರೆಯೋ. ಇವತ್ತಿಗೆ 4 ದಿನ ಕಳೆದಿದೆ ಎಂದು ಅಲ್ಲಿಯೇ ಮಲಗಿದ್ದ. ಆಸ್ಪತ್ರೆಯಲ್ಲಿ ಸರಿಯಾಗಿ ನಿದ್ರೆ ಬರಲಿಲ್ಲ. ಈಗ ಬಂತು. ಮರುದಿನ ತನ್ನೊಳಗೆ ಆಗುತ್ತಿದ್ದ ಒಂದು ಭಾವನೆ ಅವನಿಗೆ ಅರಿವಾಯಿತು. ತನ್ನ ಕೋಣೆಯಲ್ಲಿ ಒಬ್ಬನೇ ಇರುವಾಗ ಭಯ ಎನಿಸುತ್ತದೆ. ಊಟದ ತೊಟ್ಟಿಯಲ್ಲಿ, ತರಗತಿಯಲ್ಲಿ, ಕಾಲೇಜ್ ಶಾಲೆಯಲ್ಲಿ ಇರುವಾಗ 10-100 ಸಹಪಾಠಿಗಳ ನಡುವೆ ಇದ್ದಾಗ ಸುರಕ್ಷಿತ ಭಾವನೆ ಇರುತ್ತದೆ. ಇಷ್ಟಾಗೂ ಗುಂಡಾಗಳು ಬಂದರೆ ಏನು ಮಾಡಿಯಾರು? ನಾನು ಒಂದು ಚಾಕು ಇಟ್ಟುಕೊಂಡು ಹಾಕೋಕೆ ಕೈ ಎತ್ತಿದರೆ ಅವರಿಗೂ ಭಯ ಹುಟ್ಟಿ ಪರಾರಿ ಆಗುವುದಿಲ್ಲವೇ ಎನ್ನುವ ಆತ್ಮರಕ್ಷಣೆಯ ದಾರಿ ಹೊಳೆಯಿತು. ಆದರೆ 3 ಜನ 4 ಕೊಲೆಗಡುಕರು ನುಗ್ಗಿದರೆ ನಾನೊಬ್ಬ ಚಾಕು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆಂಬ ಹಿಂಜರಿತವೂ ಉಂಟಾಯಿತು. ಒಂದು ರಿವಾಲ್ವರ್ ಇಟ್ಟುಕೊಂಡರೆ ರಾತ್ರಿಯಲ್ಲಿ ಯಾವ ಹೊತ್ತಿನಲ್ಲಾದರೂ ಸರಿ, ಯಾವ ಮೇಲೆ ಬೀಳಕ್ಕೆ ಬಂದರೂ ಟ್ರಿಗರ್ ಒತ್ತಿ ಬಿಟ್ಟರೆ ಸಾಕು, ಪರಿಹಾರ ಕಾಣಿಸ್ತು. ರಿವಾಲ್ವರ್ ಕೊಳ್ಳಲು ಏನು ಮಾಡಬೇಕು ಎಂದು ಪೊಲೀಸ್ ಬೇದೆಯನ್ನು ವಿಚಾರಿಸಿದ. SP ಅನುಮತಿ ಇಲ್ಲದೆ ಇಟ್ಕೊಳ್ಳುವಂತಿಲ್ಲ. ರಿವಾಲ್ವರ್ಗೆ ಏನಿಲ್ಲವಾದರೂ 7-8 ಸಾವಿರ ರೂಪಾಯಿ ಆಗುತ್ತದೆ ಎಂಬ ಉತ್ತರ ಸಿಕ್ಕಿತು. 7-8 ಸಾವಿರ ಹೊಂದಿಸಬಹುದು, ಆದರೆ SP ಅನುಮತಿ ಕೊಡ್ತಾರೆ. ಹೊಸ SP. ಅದೇ ಸಂಜೆ ಕಾಲೇಜಿನ ಮೊದಲನೇ ವರ್ಷ ಓದುತ್ತಿದ್ದ ವೀರೇಶ ಎದುರು ಸಿಕ್ಕಿದ. ವೀರೇಶ ವಿದ್ಯಾಶಾಲೆಯಲ್ಲಿ ಓದಿ ಅನುಸೂಚಿತ ಕೋಟದಲ್ಲಿ ಇಲ್ಲಿಗೆ ಬಂದು ಇಂಜಿನಿಯರಿಂಗ್ ಪ್ರವೇಶ ಪಡೆದವನು. ನಗರದಲ್ಲಿ ಒಂದು ಬಾಡಿಗೆ ರೂಮ್ ಹಿಡಿದು ಅಡಿಗೆ ಮಾಡಿಕೊಂಡು ಉಂಡು ನಡೆದು ಬರುತ್ತಿದ್ದ. ಅವನ ಪರಿಚಯ ಅನುಪನಿಗೆ ಮೊದಲಿಂದ ಇತ್ತು. ಈಗ ಅವನ ಹತ್ತಿರ ಹೋಗಿ ಮಾತನಾಡಿಸಿ, ನಾನು 3-4 ವಾರ ಹಾಸ್ಟೆಲ್ನಲ್ಲಿ ಮಲಗಿದ, ರಾತ್ರಿ ಅವನ ಕೋಣೆಗೆ ಬರುವುದಾಗಿ ಹೇಳಿದ. ವೀರೇಶ ತಕ್ಷಣ ಒಪ್ಪಿಕೊಂಡ. ಅವನ ರೂಮಲ್ಲಿ ಮಂಚವಿಲ್ಲ. ನೆಲದ ಮೇಲೆ ಹಾಕಿಸಿದ್ದ ಚಾಪೆಯ ಮೇಲೆ ಕಂಬಳಿ ಬಿಡಿಸಿ ಮಲಗುವುದು. ಆದರೂ ನೆಮ್ಮದಿಯಾಗಿತ್ತು. ಸುಳೆ ಮಕ್ಕಳು ಜಗ್ಗು ಓಮಿಯರಿಂದ ಮನೆಗಿದ್ದ ನೆಮ್ಮದಿ ಅನ್ನಿಸಿತು. ನಾನು ಬೇರೆ ಕಡೆ ಮಲಗುವುದು ಯಾರಿಗೂ ಗೊತ್ತಾಗಬಾರದೆಂದು ಅವನು ರಾತ್ರಿ ಹಾಸ್ಟೆಲ್ನಲ್ಲಿ ಊಟವಾದ ಮೇಲೆ ಅಟು ಹೊತ್ತಿ ಹೋಗಿ ಬೆಳಿಗ್ಗೆ ನಸುಕಿನಲ್ಲಿ ನಡೆದು ಹಿಂದಿರುಗುತ್ತಿದ್ದ. 3ನೇ ದಿನ ಕಾಲೇಜು ವಾಚನಾಲಯದಲ್ಲಿ ಪೇಪರ್ ಓದುವಾಗ ಇಂಡಿಯನ್ ಟ್ರಿಬ್ಯೂನ್ ಶಾಂತಮೂರ್ತಿ ಬರೆದಿದ್ದ ದೀರ್ಘ ಲೇಖನ ಕಣ್ಣಿಗೆ ಬಿತ್ತು. ರಾಜಕಾರಣಿಗಳು ಹಣ ದೋಚಲು ಹೇಗೆ ಬ್ಲ್ಯಾಕ್ ಮೇಲ್ ಮತ್ತು ಸುಲಿಗೆ ಹಣದ ತಂತ್ರಗಿಳಿಯುತ್ತಾರೆ ಎಂದು ಆರಂಭಿಸಿ ಪುಟ್ಟೇಗೌಡನು ಏರ್ಪಡಿಸಿದ್ದ ಮುಷ್ಕರ ಹಲ್ಲೆಗಳನ್ನೆಲ್ಲ ವಿವರಿಸಿದ್ದರು. ತನ್ನ ಘಟನೆ ಪತ್ರಿಕೆಯಲ್ಲಿ ಮತ್ತೆ ಬಂದಿದೆ. ತನ್ನ ಅಪ್ಪ ಸಂಪಾದಕರಾಗಿರುವ ಪತ್ರಿಕೆಯಲ್ಲಿ ಓದುತ್ತಾ ಅವನಿಗೆ ಈ ಘಟನೆಗಳೆಲ್ಲ ಮತ್ತೆ ಅನುಭವಿಸುವಂತಾಗಿರುವುದು ತಿಳಿಯಿತು. ಹಿಡಿದು ತರಿಸಲು ಕಳಿಸಿದ್ದ ಸಬ್ ಇನ್ಸ್ಪೆಕ್ಟರ್ ಲಂಕಪ್ಪ ಕರ್ತವ್ಯ ದ್ರೋಹ ಮಾಡಿ ಪುಟ್ಟೇಗೌಡನಿಗೆ ಬೆಂಗಳೂರಿಗೆ ಹೋಗುವ ಸಲಹೆ ಕೊಟ್ಟ ಕಾರಸ್ಥಾನವನ್ನು ವಿವರಿಸಿದ್ದರು. ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಬರುವ ಅವರಿಗೆ ತಂತಿ ವೇಗದಲ್ಲಿ ವರ್ಗ ಮಾಡಿದ್ದನ್ನು ಹೇಳಿದ ಮೇಲೆ ಬೆಂಗಳೂರಿನಲ್ಲಿ ಹಿಂದಿರುಗಿದ ಪುಟ್ಟೇಗೌಡ ಮೈಸೂರಿನಲ್ಲಿ ವಿದ್ಯಾರ್ಥಿ ಮುಖಂಡರನ್ನು ಕಲೆ ಹಾಕಿ ಬ್ಯಾಂಕ್ವೆಟ್ ಹಾಲ್ ರೆಸ್ಟೋರಾದಲ್ಲಿ ಕುಡಿಸಿ ತಿನ್ನಿಸಿ ಜಾತಿಯ ವಿಷಬೀಜವನ್ನು ಮೊಳೆಸಿ ಸೋಮವಾರಕ್ಕೆ ಇಡೀ ಮೈಸೂರು ಕಾಲೇಜುಗಳು ನಡೆಯಬೇಕಾದ ಮುಷ್ಕರವನ್ನು ನಿಲ್ಲಿಸಿದ್ದನ್ನು ವರ್ಣಿಸಿದ್ದರು. ಈ ಸ್ಥಿತಿಯನ್ನು ನೋಡಿದರೆ ಮೈಸೂರು ಜಿಲ್ಲೆಯ ಇತರ ರಾಜಕಾರಣಿಗಳನ್ನು ಸದ್ಯ ಇರುವ MP, MLA, MLCಗಳ ಹಿಂದೆ ಹಾಕಿ ಈ ಪ್ರಮುಖ ಜಿಲ್ಲೆಗೆ ತಾನೇ ಪ್ರಭಾವಶಾಲಿಯಾಗಿ ಬೆಳೆದು ಮುಂದಿನ ಚುನಾವಣೆಯ ನಂತರ ಮಂತ್ರಿ ಪದವಿ ಹೊಡೆಯುವುದು ಅವನ ಗುರಿಯಾಗಿದೆ. ಈ ಹಿಂದೆ ರಾಮನಗರದ ಹತ್ತಿರ ಕ್ಷಾಮಪೀಡಿತ ಜನರನ್ನು ಬಂದಿಜೀತಕ್ಕೆ ಕೂಡಿ ಕೋಟ್ಯಂತರ ಬೆಲೆಯ ಗ್ರಾನೈಟ್ ಕಲ್ಲುಗಳ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದುದು ಇದೇ ಟ್ರಿಬ್ಯೂನ್ ಪತ್ರಿಕೆಯು ಹೊರಹಾಕಿದ್ದನ್ನು ಇಡೀ ದೇಶಕ್ಕೆ ಗೊತ್ತಷ್ಟೇ. ಈ ಸಂಪಾದಕರ ಮೇಲಿನ ದ್ವೇಷ ಸಾಧನೆಗೆ ರೆವಿನ್ಯೂ ಮಂತ್ರಿಯು ಈ ಸಿಂಗರವಳ್ಳಿ ಪುಡಾರಿಯ ಮೂಲಕ ಸಂಪಾದಕರ ಮಗನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಜೀವಭಯ ಒಡ್ಡಿ ವಿದ್ಯಾರ್ಥಿಯ ಸಹಾಧ್ಯಾಯಿಗಳಲ್ಲಿ ಜಾತಿಯ ದ್ವೇಷ ಬೆಳೆಸುತ್ತಿದ್ದಾನೆಂದು ಈ ಲೇಖನದ ಪ್ರತಿಯೊಂದು ಸಾಲನ್ನು ಸಮರ್ಥಿಸುವ ಆಧಾರಗಳು ತಮ್ಮಲ್ಲಿರುವುದಾಗಿ ಹೇಳಿ ಲೇಖನ ಮುಗಿಸಿದ್ದರು. ಓದಿದ ಅನೂಪನಿಗೆ ಸ್ವಲ್ಪ ಸಮಾಧಾನ ಮೂಡಿತು. ಜೊತೆಯಲ್ಲಿ ಇಡೀ ಪ್ರಕರಣದಲ್ಲಿ ತನ್ನ ಯಾವ ತಪ್ಪನ್ನು ಬರೆದಿಲ್ಲವೆಂಬ ಹಿತಭಾವನೆಯೂ ಉಂಟಾಯಿತು. ತನ್ನ ಅಪ್ಪನದೇ ಪತ್ರಿಕೆ ಅವರೇ ಹೇಳಿ ಬರೆಸಿದ್ದಾರೆಂಬ ಗ್ರಹಿಕೆ ತಂದುಕೊಂಡು ಅಪ್ಪನ ಮೇಲೆ ಪ್ರೀತಿಯೂ ಉಂಟಾಯಿತು. ಹಗಲೆಲ್ಲ ಇದೇ ಸಮಾಧಾನದಲ್ಲಿದ್ದ. ಆದರೆ ರಾತ್ರಿಯಾದ ನಂತರ ಭಯ ಶುರುವಾಯಿತು. ಇವತ್ತಿಗೆ 7 ದಿನವಾಗಿದೆ. ಇನ್ನು 7-8 ದಿನ ಕಳೆದರೆ 15 ದಿನ ಗಡುವು ಮುಗಿಯುತ್ತದೆ. ಕೊಲೆಗಡುಕರು ಯಾವತ್ತಾದರೂ ಬಂದು ಚಾಕು ಹಾಕಿದರೆ ಈಗ ಪೊಲೀಸ್ನವರು ಅವರ ಕಡೆ. ಆ ಸಬ್ ಇನ್ಸ್ಪೆಕ್ಟರ್ ಏನವನ ಹೆಸರು? ಲಂಕಪ್ಪ. ಅಂಥವರು CID ಬಿಟ್ಟು ರಾತ್ರಿ ನಾನೆಲ್ಲಿ ಮಲಗ್ತೀನಿ ಅಂತ ಪತ್ತೆ ಮಾಡಲ್ವೇ? ಅಥವಾ ಹಾಡಾಗಲೇ ಬಂದು ಎದೆಗೆ ಚಾಕು ಹಾಕಿ ಓಡಿಬಿಟ್ರೆ? ಲಂಕಪ್ಪನೇ ಪತ್ತೆ ಇನ್ಸ್ಪೆಕ್ಟರ್ ಆಗಿ ಕೊಲೆಗಡುಕರನ್ನು ಹುಡುಕುವ ನಾಟಕವಾಡಿ ಕಾಲ ತಳ್ಳಿ ಬಿಟ್ಟರೆ ಆಯಿತು. ಅವ್ರು ಹಿಡಿಯಲಿ ಬಿಡಲಿ, ನನ್ನ ಜೀವವಂತೂ ಹೋಗುತ್ತೆಂಬ ಭಯ ಹುಟ್ಟಿತು. ಇದನ್ನು ಅಪ್ಪ ಯೋಚನೆ ಮಾಡಿಲ್ವಲ್ಲ. ಇಲ್ಲಿಂದ ಹೋದ ಮೇಲೆ ಏನು ಅಂತ ವಿಚಾರಿಸೂ ಇಲ್ಲ ಎಂದು ಅಪ್ಪನ ಮೇಲೆ ಕೋಪ ಬಂತು. ತಾನೇ ಫೋನ್ ಮಾಡಿ ಕೇಳಬೇಕೆನಿಸ್ತು. ತಂತಿ ಕಚೇರಿಗೆ ಹೋಗಿ ಸಂಪರ್ಕಿಸಿ ಮಾತನಾಡಿದ. ಅಪ್ಪ ಹೇಳಿದರು,
SP ಗೆ ವರ್ಗ ಮಾಡಿದ್ದರು. ನಾನು ಇಲ್ಲಿಯ IGP ಕೈಲಿ ಮಾತಾಡಿದ್ದೀನಿ. ಹುಡುಗನಿಗೆ ಯಾವುದೇ ರೀತಿ ಅಪಾಯವಾದರೂ ನಿನ್ನನ್ನೇ ಹೊಣೆ ಮಾಡ್ತೀವಿ ಅಂತ ಮೈಸೂರು ಅಡಿಷನಲ್ SP ಪುಟ್ಟೇಗೌಡನ ಕರೆದು ಎಚ್ಚರಿಕೆ ಹೇಳಿದ್ದಾರೆ. ಅವನು ಇನ್ನು ಮುಂದೆ ಅಷ್ಟಕ್ಕೆಲ್ಲ ಹೋಗಲ್ಲ ಅಂತ 100ಕ್ಕೆ 99 ಭಾಗ ನನಗೆ ನಂಬಿಕೆ ಇದೆ. ನೀನು ಕೆಲವು ದಿನ ಎಚ್ಚರ ಇರು. ಆ ಮೋಟಾರ್ ಬೈಕ್ ಮಾರಿಬಿಡು. ಓದುವ ಹುಡುಗರಿಗೆ ಇವೆಲ್ಲ ಅಡ್ಡ ತಿರುಗಾಟಗಳು ಒಳ್ಳೆಯದಲ್ಲ. ನೀನು ನಿನ್ನ ಓದು, ಯೋಗ್ಯ ಸ್ನೇಹಿತರು, ಕಾಲೇಜಿನ ಆಟ ಪಾಠ ಇಷ್ಟರಲ್ಲಿದ್ದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನನಗೆ ಸಂಪೂರ್ಣ ಒಳ ವಿಷಯಗಳು ಗೊತ್ತಿದೆ. ನಮ್ಮ ಪತ್ರಿಕೆ ಲೇಖನ ಬಂದಿದೆಯಲ್ಲ, ಬರೆದಿರೋರು ಆ ಎಲ್ಲ ವಿವರಗಳನ್ನು ತನಿಖೆ ಮಾಡಿದ್ದಾರೆ. ನೀನು ಯಾವುದೋ ಹುಡುಗಿನ ಕರ್ಕೊಂಡು ಬೈಕಲ್ಲಿ ಹೋಗಿ ಆ ತೋಟದ ಬೇಲಿ ಮರೆಯಲ್ಲಿ ಇದ್ದದನ್ನು ಪತ್ತೆ ಮಾಡಿದ ಮೇಲೆ ತಾನೇ ಆ ವ್ಯಾಚ್ಮ್ಯಾನ್ ಮಾದಪ್ಪ ನಿನ್ನನ್ನು ಹಿಡಿದು ಅಲ್ಲಿಂದ ನಿನಗೆ ಅವಳ ಮಗಳ ಸಂಪರ್ಕ ಮಾಡಿದ್ದು. ನಿನ್ನ ಮೇಲೆ ಹಲ್ಲೆ ಆಗಿರುವಾಗ ಇದನ್ನೆಲ್ಲ ಆಡಬಾರದು ಅಂತ ನಾನು ಸುಮ್ಮನೆ ಇದ್ದೆ. ಮದುವೆ ಆಗುವಂಥ ದೊಡ್ಡಪ್ಪ ಸಲಹೆ ಮಾಡಿದ್ದು ನನಗೆ ಗೊತ್ತಾಯಿತು. ಮಾಡಿಕೊ. ನಿನ್ನ ಓದು ಮುಗಿದು ನೌಕರಿ ಸಿಕ್ಕೋ ತನಕ ನಿನಗೆ ನಿನ್ನ ಹೆಂಡತಿಗೆ ಒಂದು ಸಣ್ಣ ಮನೆ ಮಾಡಿ ಸಂಸಾರಕ್ಕಾಗುವಷ್ಟು ನಾನು ದುಡ್ಡು ಕಳಿಸ್ತೀನಿ ಎಂತಿರುವಾಗ ಯಾವ ನಿಮಗಿದೆಲ್ಲ ಹೇಳಿದ್ದು ಎಂದ. ಶಡಾಪ್, ಸುಳ್ಳು ಹೇಳಬೇಡ. ಆ ಹುಡುಗಿ ಮಾದೇವಿಯೇ ಹೇಳಿದ ಧ್ವನಿ ಮುದ್ರಿಕೆ ನನ್ನ ಹತ್ತಿರವಿದೆ. 10 ಒಳ್ಳೆ ವಿಷಯ ಗೊತ್ತಿಲ್ಲದೆ ನಾವು ಒಂದು ಮಾತು ಆಡೋಲ್ಲ. ನಿನಗೆ ಮೈಸೂರಿನಲ್ಲಿ ಭಯ ಆದರೆ ಅಲ್ಲಿ ಬಿಟ್ಟು ಬೆಂಗಳೂರಿನ ಯಾವುದಾದ್ರೂ ಒಂದು ಕಾಲೇಜಿಗೆ ಸೇರು. ನಾನು ವರ್ಗ ಮಾಡಿಸ್ಕೊಡ್ತೀನಿ. ಇನ್ನು 1.5 ವರ್ಷ ಮನೇಲಿದ್ದು ಓದು. ಈ ಮೈಸೂರನ್ನೇ ಬಿಟ್ಟು ಬೆಂಗಳೂರಿಗೆ ಹೋದರೆ ಪುಟ್ಟೇಗೌಡ ಏನು ಮಾಡಲಾರ ಎಂಬುದರ ಜೊತೆಗೆ ತನ್ನ ಸಹಪಾಠಿಗಳು ಅಧ್ಯಾಪಕರುಗಳಿಗೆಲ್ಲ ಮಾದೇವಿ ಸಂಗತಿ ಗೊತ್ತಾಗಿರುವ ನಾಚಿಕೆಯೂ ಕಳೆಯುತ್ತದೆ ಎಂದು ಪಾರು ಕಾಣಿಸಿತು. ಈಗಾಗಲೇ ನಂಜೇಶಗೌಡ ಪಂಚಲಿಂಗಪ್ಪ ಎದುರಿಗೆ ಮಾತಾಡಿದ್ದಾರೆ. ಅದೆಲ್ಲ ಮರೆಯಾಗುತ್ತೆ. ಬೆಂಗಳೂರಿನಲ್ಲಿ ಹೊಸಬನಾಗಿರಬಹುದು ಎನ್ನಿಸಿತು. ಇದೇ ಸರಿ ಎಂಬ ನಿಶ್ಚಯದ ಸಮಾಧಾನದಿಂದ ಕಾಲೇಜಿಗೆ ಹೋದ. ಮೈಸೂರು ಹಳ್ಳಿಯಂತೆ, ಮೈಸೂರಿನ ಈ ಕಾಲೇಜ್ ಹಳ್ಳಿಯ ಕಾಲೇಜಿನಂತೆ ಕಾಣಿಸಿತು. ಇಲ್ಲಿಂದ ಬಿಟ್ಟು TC ತೆಗೆದುಕೊಂಡು ಹೋದರೆ ಇವರೆಲ್ಲ ನನ್ನನ್ನು ಪುಕ್ಕಲೆ ಎಂದುಕೊಳ್ಳುವುದಿಲ್ಲವೇ ಎನ್ನುವ ಅನುಮಾನ ಹುಟ್ಟಿತು. ನಾನೇ ಬಿಟ್ಟು ಹೋದ ಮೇಲೆ ಈ ಬೋಳಿ ಮಕ್ಕಳು ಏನಂದುಕೊಂಡ್ರೆ ನನಗೇನು ಸಮಾಧಾನ ತಂದುಕೊಂಡ. ಮಧ್ಯಾಹ್ನ ಊಟ ಮಾಡಿ ಮತ್ತೆ ತರಗತಿಗೆ ಹೋಗಿ ಕುಳಿತಾಗ ಅಪ್ಪ ಫೋನ್ನಲ್ಲಿ ಅಂದೆಲ್ಲ ಮಾತುಗಳು ನೆನಪಿಗೆ ಬಂದವು. ಅನಿತಾ ಜೊತೆಗೆ ಹೋಗುತ್ತಿದ್ದುದನ್ನು ಅವರು ತನಿಖೆ ಮಾಡಿದ್ದಾರೆ. ಮಾದೇವಿಯನ್ನು ತನಿಖೆ ಮಾಡಿದ್ದಾರೆ. ಎಲ್ಲ ಗೊತ್ತಿದೆ. ಮಾದೇವಿಯ ಹೇಳಿಕೆಯನ್ನು ಧ್ವನಿಮುದ್ರಿಕೆ ಮಾಡಿ ಇಟ್ಕೊಂಡಿದ್ದಾರಂತೆ. ಇವರಿಗೂ ಪೊಲೀಸ್ನವರಿಗೂ ಏನು ವ್ಯತ್ಯಾಸ? ಮಗ ಅನ್ನೋ ಪ್ರೀತಿ ಇಲ್ಲ, ವಿಪರೀತ ನಾಚಿಕೆ ಆಯಿತು, ಕೋಪ ಬಂತು. ಮೈಸೂರು ಬಿಟ್ಟು ಅಲ್ಲಿ ಅವರ ಮನೆಯಲ್ಲಿ ಇದ್ದು ಸ್ವತಂತ್ರ ಕಳೆದುಕೊಂಡು ಗುಲಾಮಗಿರಿ ಒಪ್ಪಿಸಿಕೊಂಡು ಭಯಾನಕವಾಗಿ ಕಂಡರೂ ಕೊಲೆಯಾಗಿ ಸತ್ತರೂ ಸರಿ, ಅವರ ಅಧೀನಕ್ಕೆ ಬೀಳುವುದಿಲ್ಲವೆಂದು ನಿರ್ಧರಿಸಿಕೊಂಡ. ಅಧ್ಯಾಪಕರು ಬೋರ್ಡ್ ಮೇಲೆ ಬರೆದು ವಿವರಿಸುತ್ತಿದ್ದ ಸೂತ್ರ ಸ್ವಲ್ಪವೂ ತಲೆಗೆ ಹೋಗಲಿಲ್ಲ. ಈ ನಿರ್ಧಾರವೇ ಸುತ್ತಿ ಸುತ್ತಿ ಗಟ್ಟಿಯಾಯಿತು. ತರಗತಿ ಮುಗಿದ ಮೇಲೆ ತನ್ನ ಕೋಣೆಗೆ ಹಿಂದಿರುಗಿ ಹೊತ್ತಿಗೆ ಒಂದು ದಾರಿ ಕಂಡಿತು. ಇಷ್ಟು ದಿನವಾಯಿತು. ಇದರ ಒಂದು ತುಣುಕನ್ನು ಮಮ್ಮಿಗೆ ಹೇಳಿಲ್ಲ. ಎಂಥ ಸಂದರ್ಭದಲ್ಲೂ ಮಮ್ಮಿ ಒಂದು ಪರಿಹಾರ, ಸಮಾಧಾನ ಕಂಡು ಹಿಡಿತಾಳೆ. ಅವಳ ಸಮಾಧಾನದಲ್ಲಿ ಪ್ರೀತಿ ಇರುತ್ತೆ, ಪ್ರೀತಿ ಇದ್ದಲ್ಲಿ ಪರಿಹಾರ ಇರುತ್ತೆ ಎಂಬ ಆಶ್ವಾಸನೆ ಹುಟ್ಟಿತು. ಗಡಿಯಾರ ನೋಡಿಕೊಂಡ. ಈ ಹೊತ್ತಿನಲ್ಲಿ ಫ್ಯಾಕ್ಟರಿಯಲ್ಲಿ ಇರ್ತಾಳೆ. ಆಂಟಿ ಬಂದಿರುವ ಹೊತ್ತು. ಈಗ ಬೇಡ ಎಂದು ತೀರ್ಮಾನಿಸಿದ. ರಾತ್ರಿ ಊಟವಾಗಿ ವೀರೇಶನ ಕೋಣೆಗೆ ಮಲಗಲು ಹೋಗುವ ಮೊದಲು ಒಂದು ಆಟೋ ಮಾಡಿಕೊಂಡು ತಂತಿ ಕಚೇರಿಗೆ ಹೋಗಿ ಡಯಲ್ ಮಾಡಿದ. ಮಮ್ಮಿ ಮನೆಯಲ್ಲಿ ಇದ್ದಳು. ಗೂಂಡಾಗಳು, ಡಕಾಯಿತಿ, ರಾಜಕಾರಣಿಗಳು ತನ್ನ ಬೆನ್ನು ಹತ್ತಿರುವುದನ್ನು ತಿಳಿಸಿ, ಮಮ್ಮಿ ನನಗೆ ವಿವರ ಬೇಕು ಅಂದರೆ ನಿನ್ನ ಇಂಡಿಯನ್ ಟ್ರಿಬ್ಯೂನ್ ಶಾಂತಮೂರ್ತಿ ಅನ್ನೋರು ಬರೆದಿರೋ ಲೇಖನ ಓದು. ಡ್ಯಾಡಿಯ ಪತ್ರಿಕೆಗೂ ರೆವಿನ್ಯೂ ಮಂತ್ರಿಗಳಿಗೂ ಆಗುತ್ತಿರೋ ಜಗಳಕ್ಕೆ ನನ್ನನ್ನು ಬಲಿಪಶು ಬಳಸ್ತಿರೋದು ಯಾವ ನ್ಯಾಯ? ಇನ್ನು 8 ದಿನಗಳ 50,000 ಕೊಡದಿದ್ರೆ ನನ್ನನ್ನು ತೆಗೆದುಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಡ್ಯಾಡಿನ ಕೇಳಿದರೆ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನನ್ನ ಜೊತೆ ಇರು ಅಂತಾರೆ. ನೀನು ಪೇಪರ್ ಓದು, ಮತ್ತೆ ಯಾವಾಗ ಫೋನ್ ಮಾಡಲಿ ಹೇಳು. ಮಮ್ಮಿ ಹೌಹಾರಿದಳು. ಅಲ್ಲಿಯವರೆಗೆ ನಿನ್ನ ಕ್ಷೇಮ ಹೇಗೆ ಎಂದಳು. ಸದ್ಯಕ್ಕೆ ಪರವಾಗಿಲ್ಲ ಅನಿಸುತ್ತೆ. ರಾತ್ರಿ ಒಬ್ಬ ಸ್ನೇಹಿತನ ಕೋಣೆಯಲ್ಲಿ ಅಡಗಿ ಮಲಗಿರ್ತೀನಿ, ಯಾರಿಗೂ ಗೊತ್ತಾಗದ ಹಾಗೆ. ಒಂದು ನಂಬರ್ ಕೊಡು, ನಾಳೆ ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡ್ತೀನಿ, ಅಥವಾ ನೀನು ಮಾಡು ಎಂದಳು. ಅವನಿಗೆ ಆಶ್ವಾಸನೆ ಸಿಕ್ಕಿತು. ಮಮ್ಮಿ ಏನಾದರೂ ಮಾಡಿಯೇ ಮಾಡುತ್ತಾಳೆ. ಪ್ರೀತಿ ಇದ್ದಲ್ಲಿ ಪರಿಹಾರವಿರುತ್ತೆ ಎಂಬ ನಂಬಿಕೆಯಲ್ಲಿ ನೆಮ್ಮದಿಯಲ್ಲಿ ವೀರೇಶನ ಕೋಣೆಯಲ್ಲಿ ನಿದ್ರೆ ಹೋದ. ಬೆಳಿಗ್ಗೆ 8 ಗಂಟೆಗೆ ಮತ್ತೆ ಫೋನ್ ಮಾಡಿದಾಗ ಕಾದು ಕುಳಿತಿದ್ದವಳಂತ ಹೇಳಿದಳು. ನಾನು ಲೇಖನ ಓದಿದೆ. ಅದು ಗೂಂಡಾಗಳೆಲ್ಲ ರಾಜಕೀಯ ಪ್ರತೀಕಾರಕ್ಕೆ ನಿಂತವರು. ಇಡೀ ಒಂದು ದೇಶ ನಡೆಸುವವರಿಗೆ ಹಣ ಬೇಕೇ ಬೇಕು. ಅವರು ಗ್ರಾನೈಟ್ ಆದರೂ ಮಾರಿಕೊಳ್ಳಲಿ, ಮಾರ್ಬಲ್ ಆದರೂ ಮಾಡಿಕೊಳ್ಳಲಿ. ಇವರಿಗೆ ಯಾಕೆ ಬೇಕು ಕಿತಾಪತಿ? ಪುಟ್ಟೇಗೌಡನ ಜೊತೆ ನಾನು ಮಾತಾಡ್ತೀನಿ. ಅವರ ವಿವರ ಎದುರಿಗೆ ಮಾತಾಡ್ತೀನಿ. ನಾನು ಈಗ ಏರ್ಪೋರ್ಟಿಗೆ ಹೊರಟಿದ್ದೀನಿ. 11 ಗಂಟೆ ವಿಮಾನ, 1:15ಗೆ ಬೆಂಗಳೂರಿಗೆ ಮುಟ್ಟಿ 4:15 ಹೊತ್ತಿಗೆ ಟ್ಯಾಕ್ಸಿನಲ್ಲಿ ಮೈಸೂರಿಗೆ ಬರ್ತೀನಿ. ಸೀದಾ ನಿನ್ನ ಹಾಸ್ಟೆಲಿಗೆ. ಒಂದು ಡೀಸೆಂಟ್ ಹೋಟೆಲ್ ನನಗೆ ರೂಮ್ ಬುಕ್ ಮಾಡು, ಕಾಂಕಾರ್ಡ್ ಅನ್ನೋ ಹೆಸರಿನಲ್ಲಿ. ರಾತ್ರಿ ನೀನು ನನ್ನ ಜೊತೆ ಇರು, ಉಳಿದುದೆಲ್ಲ ನನಗೆ ಬಿಡು. ಇಂಥದ್ದು ಪರಿಹರಿಸೋ ಮಾರ್ಗ ನನಗೆ ಗೊತ್ತಿದೆ. ಅವನ ಮನಸ್ಸು ಅರಳಿಬಿಟ್ಟಿತು. ಮಮ್ಮಿ ಹೇಗೆ ಬಗೆಹರಿಸ್ತಾಳೆಂಬುದು ನನಗೆ ತಿಳಿದಿದ್ದರೂ ಅವಳು ಬಗೆಹರಿಸುವುದಂತೂ ಖಂಡಿತ ಎಂದು ನಂಬಿಕೆ ಹುಟ್ಟಿತು. ಅಲ್ಲದೆ ಇಂಥ ಸಂದರ್ಭದಲ್ಲಿ ಅವಳ ಜೊತೆಗೆ ಒಂದಿನ ಇರೋದು ಮನಸ್ಸಿಗೆ ಹಿತ, ಸಾಂತ್ವನ, ನೆಮ್ಮದಿ. ತನಗಿರೋ ಸಮಸ್ತ ದಿಕ್ಕು ಅವಳೇ ಎಂಬ ಕೃತಜ್ಞತೆ ಉಕ್ಕಿ ಬಂತು. ಅಲ್ಲಿಂದಲೇ ಹೋಗಿ ಪ್ಯಾರಡೈಸ್ ಹೋಟೆಲಲ್ಲಿ ಮಮ್ಮಿ ಹೇಳಿದ್ದಂತೆ ಕಾಂಕಾರ್ಡ್ ಕಂಪನಿಯ ಹೆಸರಿನಲ್ಲಿ 2 ಮಂಚಗಳಿರುವ ಒಂದು ಕೋಣೆಯನ್ನು ಬುಕ್ ಮಾಡಿ ಬಂದ. ಮಮ್ಮಿ ಬ್ಯಾಂಗ್ಳೂರಿನಲ್ಲೇ ಒಂದು ಲಕ್ಸುರಿ ಟ್ಯಾಕ್ಸಿ ಮಾಡಿಕೊಂಡು ಬಂದಿದ್ದಳು. ಕಾಯ್ದು ಕುಳಿತಿದ್ದ ಅವನಿಗೆ ಅವಳ ಮುಖ ನೋಡಿಯೇ ಜೀವನ ವಿಶ್ವಾಸ ಮೂಡಿತು. ಕೋಣೆಯೊಳಕ್ಕೆ ಬಂದಳು. ಬಾಗಿಲು ಕೋಣೆಗಳನ್ನು ಪರೀಕ್ಷಿಸಿದಳು. ಅವಳು ತನಗೆ ಒಂದು ದಿನಕ್ಕೆ ಬೇಕಾದ ಬಟ್ಟೆಯನ್ನು ಒಂದು ಚೀಲಕ್ಕೆ ಹಾಕಿಕೊಂಡು ಅವಳೊಡನೆ ಟ್ಯಾಕ್ಸಿಯಲ್ಲಿ ಕುಳಿತ. ಅದರಲ್ಲಿ ಕುಳಿತ ಅವಳೇ ಕ್ಯಾಂಪಸನ್ನು ಒಂದು ಸುತ್ತು ಹೊಡೆದು ಅದರ ಒಡೆದ ಕಾಂಪೌಂಡನ್ನು ಪರೀಕ್ಷಿಸಿದಳು. ಆನಂತರ ಅವನು ಹೇಳಿದ ಮೇಲೆ ಡ್ರೈವರ್ ಪ್ಯಾರಡೈಸ್ ಹೋಟೆಲ್ಗೆ ನಡೆಸಿದ.
ವಿಶಾಲವಾದ ಎತ್ತರವಾದ ಸ್ಥಳದಲ್ಲಿ ಕಂಬ, ಗೋಡೆ, ನೆಲ, ಮೆಟ್ಟಲುಗಳೆಲ್ಲ ಅಮೃತ ಶಿಲೆ ಹದ್ದು ಕಟ್ಟಿಸಿದ್ದ ಅರಮನೆಯ ಶೈಲಿಕ ಭವ್ಯ ಹೋಟೆಲ್ ಅವಳಿಗೆ ಇಷ್ಟವಾಯಿತು. ರೂಮ್ ಸೇರಿದ ಮೇಲೆ ಅವನು ಕೇಳಿದ, ಮಾಮ್ ಏನು ಮಾಡಬೇಕು ಅಂತ ಪ್ಲ್ಯಾನ್? ನೀನೇ ನೋಡು, ಮೊದಲು ನಾನು ಹೇಳೋಲ್ಲ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಇಲ್ಲಿಂದ ಹೊರಟು 8 ಗಂಟೆಗೆ ಆ ಪುಟ್ಟೇಗೌಡನ ಹಳ್ಳಿ, ಏನಾದರೂ ಹೆಸರು ಸಿಂಗರ್ ವ್ಯಾಲಿ. ಅವಳ ಉಚ್ಚಾರವನ್ನು ಅವನು ಸಿಂಗರವಳ್ಳಿ ಅಂತಿದ್ದ ನಂತರ ಸಮಥಿಂಗ್. ಈ ಕನ್ನಡ ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಸೌತ್ ಇಂಡಿಯನ್ ಹೆಸರು ವಿಚಿತ್ರ ಇರುತ್ತೆ. ಅವನ ಮುಂದೆ ಟ್ಯಾಕ್ಸಿ ನಿಲ್ಲುತ್ತೆ. ಆಮೇಲೆ ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಈ ಸಮಸ್ಯೆ ಅಲ್ಲ, ಇದು ಸಮಸ್ಯೆಯೇ ಅಲ್ಲ. ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದು, ರ್ಯಾನ್ಸಮ್ ಕೇಳೋದು ಉತ್ತರ ಹಿಂದೂಸ್ತಾನದ ಸ್ಪೆಷಾಲಿಟಿ. ಅದರ ರಾಜಧಾನಿ ಡೆಲ್ಲಿ ತಾನೆ. ಜಸ್ಟ್ ಡೋಂಟ್ ವರಿ. ನೀನು ಹೇಗಿದೆಯಾ ಹೇಳು, ಪಾಠ ಪ್ರವಚನ ಹೇಗಿದೆ, ಎಷ್ಟೆಲ್ಲ ಗನ್ ಫ್ರೆಂಡ್ಸ್ ಇದ್ದಾರೆ ನಿನಗೆ, ನೀನು ಬೈಕಲ್ಲಿ ಸ್ಪೀಡೋಮೀಟರ್ ನೋಡಿದ್ರೆ ತುಂಬ ಇರೋ ಹಾಗೆ ಕಾಣಿಸುತ್ತೆ ಎಂದಳು ಖುಷಿಪಡಿಸುವ ರೀತಿಯಲ್ಲಿ. ಇಲ್ಲ ಮಮ್ಮಿ, ನೀನು ಬೈತಿ ಅಂತ ನಾನು ಯಾರನ್ನು ಕರ್ಕೊಂಡು ಹೋಗಲ್ಲ. ಕರ್ಕೊಂಡು ಹೋಗೋದಿದ್ರೆ ಅನ್ಯಾಚುರಲ್, ಆದರೆ ಎಚ್ಚರವಾಗಿರು. ಈ ಕಾಲದ ಹುಡುಗಿರು ನಿನ್ನ ಹಿಂದೆ ಕೂತು ಸ್ಪೀಡ್ ಎಂಜಾಯ್ ಮಾಡಿ ನಿನ್ನ ದುಡ್ಡಿನಲ್ಲಿ ಐಸ್ ಕ್ರೀಮ್, ಸಮೋಸ, ಚಣ ಭಟೂರ ತಿಂದು ತೇಗಿ ಕೊನೆಗೆ ಥ್ಯಾಂಕ್ಸ್ ಟಾಟಾ ಅಂತ ಕೈ ಬೀಸಿ ನಿನ್ನನ್ನೇ ಹುಲ್ಲು ಮಾಡಿ ಹೋಗ್ತಾರೆ. ಕರ್ನಾಟಕದಂಥ ಹಳ್ಳಿ ಗಾಡೀಲಿ ಹೇಗೋ ದಿಲ್ಲಿ ಹುಡುಗಿರು ಅಂದರೆ ಏನಂತ ತಿಳ್ಕೊಂಡಿದ್ಯಾ? ಜೇಬು ಬರಿದು ಮಾಡಿಸ್ಬಿಡ್ತಾರೆ. ಆಮೇಲೆ ಅವರವರಲ್ಲೇ ಇಂಥ ಹುಲ್ಲುಗೆ ನಾನು ಹೀಗೆ ಮಾಡಿದೆ ಅಂತ ಮಾತಾಡಿಕೊಂಡು ಕೇಕೆ ಹೊಡಿತಾರೆ. ಮಮ್ಮಿಯ ಮಾತಿನಲ್ಲಿ ಭರ್ತ್ಸನೇ ಇಲ್ಲ, ನೈತಿಕ ಸೆಡವಿಲ್ಲ, ಬುದ್ಧಿವಾದದ ಬಿಗುವಿಲ್ಲ. ಎಷ್ಟು ಸ್ನೇಹದಿಂದ ಹೇಳ್ತಾಳೆ ಅಂತ ಖುಷಿಯಾಯಿತು. ಅಕ್ಕರೆಯಿಂದ ಅವಳ ಮುಖ ನೋಡಿದ. ಮಾಮ್, ನೀನು ಡೈ ಮಾಡ್ಕತ್ತೀಯಾ? ನೋ, ಯಾಕೆ? ನಾನು ಬೇಸಿಗೆಯ ರಜದಲ್ಲಿ ಬಂದಾಗ 2 ಕಿವಿ ಹತ್ತಿರ ಅಲ್ಲಲ್ಲಿ ಬಿಳುಕುದುಗಳು ಇದ್ದವು, ಈಗ ಕಾಣಿಸ್ತಾ ಇಲ್ಲ. ನಿನ್ನ ಕೂದಲು ಅಜ್ಜಿದರ ಹಾಗೆ ಬಿಳಿ ತಿರುಗೋಲ್ಲ, ಹೀಗಿರಬೇಕು ಮಾಮ್. ನನಗೆ ನೀನು ಅಂದರೆ ತುಂಬ ಪ್ರೈಡ್ ಎಂದು ಭುಜ ಹಿಡಿದು ಕುಲುಕಿದ. ಅವಳಿಗೆ ಖುಷಿಯಾಯಿತು. ಹೇಗೂ ಟ್ಯಾಕ್ಸಿ ಇದೆ, ಹೋಟೆಲ್ನಲ್ಲಿ ಕೂತು ಮಾಡುವುದೇನು ಎಂದು ಇಬ್ಬರು ಬೃಂದಾವನಕ್ಕೆ ಹೋಗಿ ಬಂದರು. ಬೆಳಿಗ್ಗೆ ಅವಳು ತೋಳಿಲ್ಲದ ರವಿಕೆ ತೊಟ್ಟು ಮೈಮಾಟು ಸ್ಫುಟವಾಗಿ ಕಾಣುವಂಥ ತೆಳುವಾದ ನೀಲಿ ಸೀರೆ, ಫಾರಿನ್ ಸೀರೆ ಉಟ್ಟು ಹೈ ಹೀಲ್ ಸ್ಟೂಲ್ ಮೆಟ್ಟಿದಳು. ವರ್ತಕರ ಹೆಂಗಸರಂತೆ ಚಿನ್ನ ಹೇರಿಕೊಳ್ಳದೆ ಒಂದೇ ಸರ, ಎರಡೆರಡೇ ಬಳೆ, ವಜ್ರದ ಓಲೆ ಇಟ್ಟು ದಪ್ಪದ ಕೈ ಚೀಲ ಹಿಡಿದಳು. ಅವನು ಬಿಳಿ ಶರ್ಟು ಜೀನ್ಸ್ ಹಾಕಿ ಕೌಬಾಯ್ ಶೂಸ್ ಮೆಟ್ಟಿದ. 7ಕ್ಕೆ ಹೊರಟು 8:10ಕ್ಕೆ ಸರಿಯಾಗಿ ಟ್ಯಾಕ್ಸಿ ಸಿಂಗರವಳ್ಳಿ ತಲುಪಿ ಗ್ರೂಪ್ ಪಂಚಾಯಿತಿ ಚೇರ್ಮನ್ ಪುಟ್ಟೇಗೌಡನ ಮನೆ ಕೇಳಿಕೊಂಡು ಹೋಗಿ ಅವನ ಹಳೆ ನಾಡ ಹಂಚಿನ ಮನೆಯ ಮುಂದೆ ನಿಂತಾಗ ಪುಟ್ಟೇಗೌಡ ಲಘುಬಗೆಯಿಂದ ಹೊರಗೆ ಬಂದ. ಮಲಯಾಳಿ ಲಬ್ಬೆ ಸಾಬರ್ ಶೈಲಿಯಲ್ಲಿ ಲಂಗದ ಲುಂಗಿ ಹಾಕಿ ಬನೀನ್ ತೊಟ್ಟಿದ್ದ. ಇನ್ನು ಬ್ರಷ್ನಲ್ಲಿ ಹಲ್ಲು ಉಜ್ಜುತ್ತಿದ್ದ. ಇವರಾರೆಂಬ ಗುರುತು ಅವನಿಗೆ ಸಿಗಲಿಲ್ಲ. ಕಾಂತಿ ತನ್ನ ಹಿಂದಿ ಶೈಲಿ ಕನ್ನಡದಲ್ಲಿ, ಪುಟ್ಟೇಗೌಡ ಅಂದರೆ ನೀವೇ ತಾನೇ? ಗೊಂದಲಕ್ಕೆ ಸಿಕ್ಕಿದ. ಮುಖದಿಂದ, ನಾನೇ ಮೇಡಮ್, ಬನ್ನಿ ಬನ್ನಿ, ನಾನೇ ಎಂದು ತಪ್ಪು ಕೆಲಸ ಮಾಡುತ್ತಿದ್ದವನಂತೆ ಬಾಯಲ್ಲಿದ್ದ ಬ್ರಷನ್ನು ಸರಕ್ಕನೆ ಹೊರಗೆ ಎಳೆದುಕೊಂಡ. ಒಳಗೆ ಕೂರಕ್ಕೆ ಅನುಕೂಲವಿದೆಯೋ? ಇಲ್ಲದಿದ್ದರೆ ಟ್ಯಾಕ್ಸಿಲೇ ಬನ್ನಿ, ಮುಂದಿನ ಸೀಟು ಖಾಲಿ ಇದೆ, ಮೈಸೂರಿಗೆ ಹೋಗಿ ಮಾತಾಡೋಣ ಎಂದಳು. ಅಷ್ಟರಲ್ಲಿ 10-15 ಹರಿದ ಕೊಳಕು ಬಟ್ಟೆಯ ಹುಡುಗರು, 3 ಗಂಡಸರು, 2 ಹೆಂಗಸರು ಟ್ಯಾಕ್ಸಿ ಆ ಕಡೆಗೆ ಗುಂಪು ಕಟ್ಟಿದರು. ಗಂಡಸರು ಗದ್ದೆ ಕೆಲಸದ ಉದ್ದ ತೋಳಿನ ಮಣ್ಣು ಮೆತ್ತಿದ ಕಾಕಿ ನಿಕ್ಕರ್ ಹಾಕಿ ಬಣ್ಣ ಬಣ್ಣದ ಬನೀನ್ ತೊಟ್ಟಿದ್ದರು. ಬೇಡಿಯ ವಾಸನೆ ಪ್ರತಿಯೊಬ್ಬರಲ್ಲಿ ಹೊಡೆಯುತ್ತಿತ್ತು. ಹೆಂಗಸರು ಹೊರಬಾವಿನ ನೀರು ತರಲು ಹೊರಟಿದ್ದರು. ಅಯ್ಯೋ, ಜಾಗಕ್ಕೇನು ಬರ, ಬನ್ನಿ ಬನ್ನಿ ಕರೆದೊಯ್ದ. ಒಳಬಾಗಿಲಿಂದ ಬಲಕ್ಕಿದ್ದ ಕೋಣೆ ಒಳಗೆ ಅದು ಅವನ ಆಫೀಸ್ ರೂಮ್ ಎಂದು ಕಾಣುತ್ತಿತ್ತು. ಮರದ ಮೇಜೆ, ಒಂದು ಬರೆಯುವ ಕುರ್ಚಿ, 2 ಕಡೆ ದರದಲ್ಲಿ ಒಂದೊಂದು ಉದ್ದನೆಯ ಬೆಂಚು. ಮೇಜದ ಮೇಲೆ ಕನ್ನಡ ವೃತ್ತಪತ್ರಿಕೆ, ವಾರಪತ್ರಿಕೆ, ಸಿನಿಮಾ ಪತ್ರಿಕೆ. ಕೊಡಿ ಪ್ಲೀಸ್, ಟೇಕ್ ಯುವರ್ ಸೀಟ್ಸ್, ಪುಟ್ಟೇಗೌಡ ಉಪಚಾರ ಹೇಳಿದ. ತನ್ನ ಕರ್ಚೀಫ್ ತೆಗೆದುಕೊಂಡು ಬೆಂಚಿನ ಮೇಲೆ ತಾನು ಮಗ ಕೂರುವಷ್ಟು ಜಾಗದ ಧೂಳು ಹೊಡೆದು ಕುಡಿತಳು. ಪುಟ್ಟೇಗೌಡ ಓಡಿ ಹೋಗಿ ಅಲ್ಲಿಗೆ ಮೆತ್ತಿಕೊಂಡಿದ್ದ ಪೇಸ್ಟ್ನ ನೊರೆಯನ್ನು ತೊಳೆದುಕೊಂಡು ಖಾದಿ ಪ್ಯಾಂಟ್, ಖಾದಿ ಬುಷ್ ಕೋಟ್ ತೊಟ್ಟು ತಲೆ ಕೂತು ಸರಿ ಮಾಡಿಕೊಂಡು ಓಡಿ ಬಂದ. ಟ್ಯಾಕ್ಸಿ ಹತ್ತಿರ ಇನ್ನಷ್ಟು ಜನಗಳು ಕುತೂಹಲದಿಂದ ಕಾಣುತ್ತಿದ್ದುದು ಕಿಟಕಿಯಿಂದ ಕಾಣುತ್ತಿತ್ತು. ಇದುವರೆಗೆ ತಾನು ಕುರ್ಚಿಯ ಮೇಲೆ ಕೂರುವುದು, ಇವರ ಎದುರಿಗೆ ಕುರ್ಚಿಯ ಮೇಲೆ ಕೂರುವುದು ಸೂಕ್ತವೋ ಅಲ್ಲವೆಂಬ ಗೊಂದಲದಿದ್ದ ಪುಟ್ಟೇಗೌಡ, ಮೇಡಮ್, ನಿಮ್ಮ ಪರಿಚಯವಾಗಲಿಲ್ಲ ಎಂದ. ನಂದು ಡೆಲ್ಲಿ, ಕನ್ನಡ ಸರಿಯಾಗಿ ಬರೋಲ್ಲ, ಬರ್ತದೆ ಸುಮಾರಾಗಿ. ನಾನೊಂದು ಎಕ್ಸ್ಪೋರ್ಟ್ ಗಾರ್ಮೆಂಟ್ ಫ್ಯಾಕ್ಟ್ರಿ ನಡೆಸ್ತಿದ್ದೀನಿ. ಇವನು ನನ್ನ ಮಗ ಅನೂಪ ಅಂತ. ನೀವು ಎಲೆಕ್ಷನ್ ಫಂಡಿಗೆ ಹಣ ಕೇಳಿದ್ರಂತೆ. ಚಿಕ್ಕ ಹುಡುಗ, ವಿದ್ಯಾರ್ಥಿನ ಕೇಳಿದರೆ ಎಲ್ಲಿಂದ ಕೊಟ್ಟಾನು? ನೇರವಾಗಿ ನನ್ನಿಂದ ಕೇಳಿದ್ರೆ ವ್ಯವಸ್ಥೆ ಮಾಡ್ತಿದ್ದೆ. ದಿಲ್ಲಿಲೇ ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ಅಂದರೆ ಮಹಿಳಾ ಉದ್ಯಮಿಗಳು ಫಂಡ್ ಕಲೆಕ್ಟ್ ಮಾಡಿ ಮೇಡಮ್ಗೆ ಕೊಡ್ತೀವಿ. ಮೇಡಮ್ ನನಗೆ ಪರ್ಸನಲ್ ಆಗಿ ಗೊತ್ತು. ಮಹಿಳಾ ಉದ್ಯಮಿಗಳ ಸಂಘಕ್ಕೆ ನಾನೇ ಸೆಕ್ರೆಟ್ರಿ. ನಾನೇ ಸ್ವಂತ ಕೈಯಿಂದ ಅಟ್ಯಾಚಿ ಕೇಸ್ನಲ್ಲಿ ಇಟ್ಕೊಂಡು ಹೋಗಿ ಮೇಡಮ್ಗೆ ಸಹ ಕೊಟ್ಟು ಚಹಾ ಕುಡಿದು ಬರ್ತೀನಿ. ಎಲೆಕ್ಷನ್ ಕಷ್ಟ ನಂಗೆ ಗೊತ್ತಿದೆ, ನೀವು ಹುಡುಗನ ಯಾಕೆ ಕೇಳಿದ್ರಿ? ಪುಟ್ಟೇಗೌಡನ ಮುಖದಲ್ಲಿ ಗೊಂದಲ, ಸಂಕೋಚ, ಅಂಜಿಕೆ ಒಟ್ಟಿಗೆ ಬೆರೆತುಕೊಂಡವು. ಕಾಂತಿ ಕೇಳಿದಳು, ಡೆಲ್ಲಿಗೆ ಬಂದಿದ್ರಾ? ಮುಂದಿನ ಎಲೆಕ್ಷನ್ ಪಾರ್ಟಿಗೆ ಟಿಕೆಟ್ ಬರಲೇಬೇಕಲ್ಲ, ಆಗ ನಾನು ಭೇಟ್ ಮಾಡಿ. ನಮ್ಮ ಹುಡುಗನ ಕಂಡ್ರೆ ಅಡ್ರೆಸ್, ಫೋನ್ ನಂಬರ್ ಕೊಡ್ತಾನೆ. ಟೀ ತಗೋತೀರಾ ಮೇಡಮ್? ತಡೀರಿ, ಹೇಳ್ತೀನಿ. ಮುಜುಗರ, ಸಂಕೋಚ, ಅಂಜಿಕೆ ತಿಳಿದುಕೊಂಡು ಹೊರ ಬರುತ್ತಾ ಪುಟ್ಟೇಗೌಡ ಕೇಳಿದ. ನಮ್ಮಿಬ್ಬರದು ಆಗಿದೆ, ಮತ್ತೆ ಕುಡಿದ್ರೆ ಪ್ರಕೃತಿಗೆ ಆಗೋಲ್ಲ. ಹೊರಗಡೆ ಡ್ರೈವರ್ಗೆ ಟೀ ಕೊಡಿ, ಅವನಿಗೆ ಇಷ್ಟ ಎಂದು ಹೇಳಿದಳು. ಅದನ್ನು ತನ್ನ ಹೆಂಡತಿಗೆ ಹೇಳಿ ಬರಲು ಹೇಳಿ ಪುಟ್ಟೇಗೌಡ ಒಳಗೆ ಹೋದ. ಅವನು ಹಿಂದಿರುಗಿದ ನಂತರ ಅವಳು, ಈ ಕಿಟಕಿ ಬಾಗಿಲು ಸ್ವಲ್ಪ ಹಾಕ್ತೀರಾ? ಬೀದಿಲಿರೋ ಅಷ್ಟು ಜನನು ಕಿಟಕಿಯಿಂದ ಇಣುಕೋ ಹಂಗೆ ನೋಡ್ತಿದ್ದಾರೆ. ತಾನೇ ಬಗ್ಗೆ 2 ಮರದ ಬಾಗಿಲನ್ನು ಮುಚ್ಚಿ ಬಿರಡೆ ತಿರುಗಿಸಿದ. ನಂತರ ಅವಳು ತನ್ನ ಕೈಚೀಲದ ಜಿಪ್ಪನ್ನು ತುಸು ಎಳೆದು 2 ನೋಟಿನ ಕಟ್ಟನ್ನು ಹೊರಗೆ ತೆಗೆದು ಮುಂದೆ ಹಿಡಿದು, ತಗೊಳ್ಳಿ, ಎಲೆಕ್ಷನ್ ಟೈಮ್ನಲ್ಲಿ ಬನ್ನಿ, ಸಹಾಯ ಮಾಡೋಣ. ನಾವು ದಿಲ್ಲಿಯಲ್ಲಿ ಇರೋರು, ಯಾವುದಕ್ಕೂ ಅಲ್ಲೇ ಕೊಟ್ಬಿಡ್ತೀವಿ. ನಮ್ಮ ಎಲ್ಲ ಕೆಲಸವೂ ಅಲ್ಲಿಂದಲೇ ಆಗುತ್ತೆ. ಆದರೂ ನಮ್ಮ ಕರ್ನಾಟಕದವರು ನೀವು ರಾಜಕೀಯದಲ್ಲಿ ಮುಂದುವರಿಬೇಕು, ದಿಲ್ಲಿ ಮುಟ್ಟಬೇಕು ಅಂತ ನಮ್ಮ ಆಸೆ.
ನಿಮಗೂ ಸಪೋರ್ಟ್ ಮಾಡ್ತೀವಿ ಎನ್ನುವ ಹೊತ್ತಿಗೆ ಅಷ್ಟು ಕಡಿಮೆ ಅಂದರೆ 10,000 2 ಕಟ್ಟು ಒಪ್ಪಿಕೊಳ್ಳುವುದೋ ಬಾರದೆಂಬ ಲೆಕ್ಕಾಚಾರದಲ್ಲಿ ಪುಟ್ಟೇಗೌಡನ ಮನಸ್ಸು ಜುನುಗಿ ಕೈ ನೀಡಿ ಇಸ್ಕೊಂಡ. ಈಗ ಕಿಟಕಿ ಬಾಗಿಲು ತೆರೆಗಿರಿ, ಗಾಳಿ ಆಡಲಿ, ಬೆಳಕು ಕಡಿಮೆ. ಏನು ಮಾಡ್ತೀರಾ ಮೇಡಮ್? ನಮ್ಮ ಹಳ್ಳಿ ಕಡೆ ದಿನಕ್ಕೆ 20 ಗಂಟೆ ಎಲೆಕ್ಟ್ರಿಸಿಟಿ ಇರಲ್ಲ, ಲೈಟ್ ಹಾಕೋಣ ಅಂದ್ರೆ ಎಂದು ಕಿಟಕಿ ತೆಗೆದ. ಗೌಡ್ರೆ, ನಿಮ್ಮ ವಯಸ್ಸೆಷ್ಟು? ಮುಖ ನೋಡುತ್ತಾ ಕೇಳಿದಳು. ಸಂಕೋಚವಾಯಿತು. ಗಲಿಬಿಲಿ. ಈ ಪ್ರಶ್ನೆ ಒಳ ಅರ್ಥ ಏನು ಒಳ ಅರ್ಥ ಎನ್ನುವ ಉದ್ವಿಗ್ನತೆ. 35 ಎಂದ. ಯಾಕೆ ಹೇಳಿದೆ ಅಂದರೆ ನೀವಿನ್ನು ಚಿಕ್ಕ ವಯಸ್ಸು, ಶಕ್ತಿವಂತರು, ರಾಜಕೀಯದಲ್ಲಿ ನೀವು ದಿಲ್ಲಿ ಮುಟ್ಟಬೇಕು, ನಾವೆಲ್ಲ ಇದ್ದೀವಿ ಎಂದಳು ಮೋಹಕವಾಗಿ ನಕ್ಕಳು. ಹಾಗಾದರೆ ಪಾರ್ಲಿಮೆಂಟ್ಗೆ ನಿಲ್ಲು ಅಂತೀರಾ? ಯೋಚನೆ ಮಾಡಿ, ನೀವೆಲ್ಲಿ ನಿಂತರೆ ತಕ್ಷಣ ಒಂದು ಪ್ರಭಾವಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ. ಸ್ಟೇಟ್ನಲ್ಲಿ ಪವರ್ಫುಲ್ ಮಂತ್ರಿ ಆದರೂ ದಿಲ್ಲಿಯಲ್ಲಿ ಪ್ರಭಾವವಿರುತ್ತೆ ಎಂದಳು. ಮುಖದಲ್ಲಿ ವಿನಯ ವಿಧೇಯತೆಗಳು ಮೂಡಿದವು ಅವನಲ್ಲಿ. ಅವಳು ಎದ್ದು ನಿಂತಳು. ನಂತರ ಹೇಳಿದಳು, ಇದನ್ನು ನಾನು ಹೆದರಿಕೊಟ್ಟೆ ಅಂತ ತಿಳ್ಕೊಬೇಡಿ. ಮೇಡಮ್ ಕಿವಿಗೆ ಒಂದು ಮಾತು ಹಾಕಿದರೆ ನಮ್ಮ ಕೆಲಸವೆಲ್ಲ ಆಗುತ್ತೆ. ಆದರೆ ನಿಮಗೆ ರಾಜಕಾರಣ ವ್ಯವಸ್ಥೆ ಮಾಡುವ ಶಕ್ತಿ ಇದೆ ಅಂತ ಗೊತ್ತಾಯಿತು. ನಿಮ್ಮಂಥವರಿಗೆ ಸಹಾಯ ಮಾಡಿದರೆ ಕರ್ನಾಟಕ ಮುಂದೆ ಬರುತ್ತೆ, ಮೇಡಮ್ ದೃಷ್ಟಿಗೆ ಬೀಳುತ್ತೆ ಅನ್ನೋದು ನನ್ನ ದೃಷ್ಟಿ. ಎನಿವೆ, ದಿಲ್ಲಿಗೆ ಬಂದಾಗ ಬನ್ನಿ, ಥ್ಯಾಂಕ್ ಯು ಎಂದು ಕೈ ನೀಡಿ ಅವನ ಬಲ ಕೈನ ಹಿಡಿದು 3 ಸಲ ಕುಲುಕಿದಳು. ಅವನು ಹೆಂಗಸಿನ ಕೈ ಕುಲುಕುತ್ತಿರುವುದು ಇದೇ ಮೊದಲು, ಅದರಲ್ಲೂ ಇಂಥ ಮೋಹಕ ಹೆಂಗಸಿನ ಕೈ. ಅವನ ಕಪ್ಪು ಮುಖ ಕೆಂಚು ತಿರುಗಿತು, ಬೆವರು ಹನಿ ಒಡೆಯಿತು. ಥ್ಯಾಂಕ್ ಯು ಮೇಡಮ್ ಎಂದು ಪ್ರತಿವಂದನೆ ಸಲ್ಲಿಸಿದ. ತಾನು ಇಂಥವಳ ಕೈಯನ್ನು ಹಿಡಿದಿರುವುದನ್ನು ಬೀದಿಯಲ್ಲಿ ನಿಂತಿರುವವರು ಕಿಟಕಿಯಿಂದ ನೋಡುತ್ತಿದ್ದಾರೆಂಬ ಅರಿವು ಅವನನ್ನು ಉಬ್ಬಿಸಿತು. ಹೊರಗೆ ಬಂದ ಮೇಲೆ ಹೊರಗೆ ಬಂದ ಮೇಲೆ ಅವಳು ಅನೂಪನಿಗೆ ಮೊದಲು ಟ್ಯಾಕ್ಸಿ ಹತ್ತುವಂತೆ ಹೇಳಿದಳು. ನಂತರ ತಾನು ಹತ್ತಿದಳು. ಪುಟ್ಟೇಗೌಡ ಬಂದು ತಾನೇ ಅದರ ಬಾಗಿಲು ಮುಚ್ಚಿ ಟ್ಯಾಕ್ಸಿ ಹೊರಡುವವರೆಗೆ ಥ್ಯಾಂಕ್ ಯು ಎಂದು ಹೇಳಿದ. ಅದು ಹೊರಟು ಹೋದ ಮೇಲೆ ಕಳೆದ ಮೇಲೆ ಅನೂಪ ಏನೋ ಮಾತನಾಡಲು ಹೊರಟ. ಅದನ್ನು ನಿರೀಕ್ಷಿಸಿದ್ದ ಅವಳು ನಾಟ್ ನೌ ಎಂದಳು. 10 ಗಂಟೆಗೆ ಮತ್ತೆ ಹೋಟೆಲಿಗೆ ಹೋದ ಮೇಲೆ ಮಾಮ್, ನಾವು ಅವನಿಗೆ ಹೆದರಿ ಒಪ್ಪಿಸಿಕೊಂಡ ಹಾಗಾಯ್ತಲ್ಲವೇ? ಇಲ್ಲ, ನಾವು ಅವನನ್ನು ಖರೀದಿಗೆ ಕೊಂಡಿದ್ದೀವಿ. ಇವತ್ತಿಗೆ ಅವನು ನಮಗೆ ಹೆದರಿ ನಡೀತಾನೆ. ನಮ್ಮ ಟ್ಯಾಕ್ಸಿ ಡ್ರೈವರ್ನ ಥರ ವಿಂದೇನಾಗಿರ್ತಾನೆ. ನೀನು ಇಂಜಿನಿಯರಿಂಗ್ ಓದ್ತಿದೆಯಾ? ಬಿಸ್ನೆಸ್ ಉದ್ಯಮದ ವಿಧಾನ ನಿನಗೆ ಗೊತ್ತಿಲ್ಲ. ಆದರೆ 20,000 ಹೆಚ್ಚಲ್ವೇ ಮಾಮ್? ಅಲ್ಲ, ಅದು ಹೂಡಿಕೆ ಹಣ ಅಷ್ಟೇ. ನಮ್ಮ ಗಾರ್ಮೆಂಟ್ಸ್ ಇಂಟರ್ನಲ್ ಮಾರ್ಕೆಟ್ ವಿಸ್ತರಿಸಬೇಕು ಅಂತಿದ್ದೀನಿ. ಬೆಂಗಳೂರಿನಲ್ಲೊಂದು ವಿಶಾಲವಾದ ಅಂಗಡಿ ಜಾಗ ಬೇಕು. SP-ಯನ್ನೇ ತಂತಿ ಹುಕ್ಕುಂನಲ್ಲಿ ವರ್ಗ ಮಾಡಿಸೋ ಮಟ್ಟಿಗೆ ಇವನು ರೆವಿನ್ಯೂ ಮಂತ್ರಿಗೆ ಬೇಕಾದವನು. ಅಂದರೆ ಇವನ ಮೂಲಕ ಜಾಗ ಸಂಪಾದಿಸೋದು ಸುಲಭ. ರಾಜಕೀಯಕ್ಕೆ ಹೊಸಬನಾದ್ದರಿಂದ ಇವನ ಬೆಲೆಯೂ ಕಮ್ಮಿ ಇರುತ್ತೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ, ಸುಳ್ಯ.